ಆಯ್ಕೆಯಾಗಿದ್ದಂಥ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಒಂದೇ ಮಾತಿನಲ್ಲಿ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಿಮ್ಮ ಹಿಂದೆ ನಾವೆಲ್ಲ ಇದ್ದೇವೆ. ನೀವು ಮಾಡುವಂಥ ಕಾರ್ಯಕ್ರಮ ನೀವು ಮಾಡಿ ತೋರಿಸಿ. ನಿಮಗೆ ಏನು ಬೇಕು ನಮ್ಮ ಹತ್ರ ಕೇಳಿ. ನಮಗೆ ಎಕ್ಸ್ಪ್ಲನೇಷನ್ ಬೇಡ, ನಮಗೆ ರಿಸಲ್ಟ್ ಬೇಕು. ಜನರಿಗೆ ಬೇಕಾಗುವಂಥದ್ದು ನೋಡಿಕೊಂಡು ನೀವು ಮಾಡಬೇಕು. ಅಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿ. ಇವತ್ತು ನಾವಿಲ್ಲಿ ವೇದಿಕೆಯಲ್ಲಿ ಇರ್ಬೋದು, ಆದರೆ ನಿಜಕ್ಕೂ ಈ ವೇದಿಕೆಗೆ ನಮಗಿಂತ ಇವತ್ತು ವಿಶೇಷವಾಗಿ ಫಾರೂಕ್ ಪೆರ್ನೆ ಆಯ್ಕೆಯಾಗಿರ್ಬೋದು, ಅಖಿಲ ಆಯ್ಕೆಯಾಗಿರ್ಬೋದು, ನಾನು ರಾಜ್ಯದಲ್ಲಿ ಆಯ್ಕೆಯಾಗಿರ್ಬೋದು. ಆದರೆ ಕೇವಲ ನಾವು ಆಯ್ಕೆಯಾದದ್ದಲ್ಲ, ಬದಲಾಗಿ ಈ ಒಂದು ಚುನಾವಣೆಯಲ್ಲಿ ಸದಸ್ಯತ್ವದಲ್ಲಿ ತೊಡಗಿಕೊಂಡಂಥ ನಮ್ಮ ಮಿತ್ರರು, ಅವರಿಗೆ ವಿಶೇಷವಾದ ಚಪ್ಪಾಳೆಯೊಂದಿಗೆ ನಿಮಗೆ ಆಭಾರಿಯಾಗಿದ್ದೇವೆ ಅನ್ನುವ ಮಾತನ್ನು ಹೇಳ್ತಾ, ಒಂದು ಸಂದರ್ಭದಲ್ಲಿ ನಾವೊಂದು ತಂಡವನ್ನು ಮಾಡಿಕೊಂಡು ಚುನಾವಣೆಯನ್ನು ಘೋಷಣೆ ಆದಂತಹ ಸಂದರ್ಭದಲ್ಲಿ, ಗೌರವಾನ್ವಿತ ಶಾಸಕರೇ, ಚುನಾವಣೆ ಘೋಷಣೆ ಆದಂತಹ ಸಂದರ್ಭದಲ್ಲಿ ಒಂದು ತಂಡವನ್ನು ಮಾಡಿ, ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ರಾಜಕೀಯ ಮಾಡಿದ್ದು ಯಾವ ರೀತಿಯಲ್ಲಿ ಅಂತ ಹೇಳಿದರೆ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅದು ರಾಜಕೀಯವನ್ನು ಮಾಡಿಕೊಂಡು ಬಂದಿದೆ. ನಾವು ಒಂದು ಸಾಮಾಜಿಕ ನ್ಯಾಯ ಬೇಕು ಅನ್ನುವ ನಿಟ್ಟಿನಲ್ಲಿ ಒಂದು ತಂಡವನ್ನು ಮಾಡಿ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ ಅಭ್ಯರ್ಥಿಯಾಗಿ ಅಖಿಲ್ ಕಲ್ಲಾರೆಯನ್ನು ಆಯ್ಕೆ ಮಾಡಿದ್ದೆವು. ಅದೇ ರೀತಿ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ನಾವು ನಮ್ಮಲ್ಲಿ ಒಬ್ಬರು ಮೈನಾರಿಟಿಯ ನಾಯಕ ಬೇಕು ಅನ್ನುವ ನಿಟ್ಟಿನಲ್ಲಿ ಫಾರೂಕ್ ಪೆರ್ನೆ ಅವರನ್ನು ಆಯ್ಕೆ ಮಾಡಿದ್ದೆವು. ಅದೇ ರೀತಿ ವಿಟ್ಲ ಉಪ್ಪಿನಂಗಡಿಗೆ ನಾವು ಸುಮಿತ್ ಶೆಟ್ಟಿಯವರನ್ನು ನಾವು ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದೆವು. ಆ ಸಂದರ್ಭದಲ್ಲಿ ನಮ್ಮ ಎದುರು ಒಂದಷ್ಟು ತಂಡಗಳು ಪ್ರಬಲ ಪೈಪೋಟಿಯನ್ನು ನೀಡಲಿಕ್ಕೆ ಸಿದ್ಧ ಆಗಿತ್ತು. ಆ ಸಂದರ್ಭದಲ್ಲಿ ನಾವು ಶಾಸಕರ ಬಳಿಗೆ ಹೋಗಿ ಅವರ ಹತ್ರ ಕೇಳಿದೆವು, ಹೀಗೀಗೆ ಚುನಾವಣೆ ಇದೆ, ನಾವು ಸ್ಪರ್ಧಿಗಳಾಗಿ ಹೀಗೆ ಇದ್ದೇವೆ, ನಿಮ್ಮ ಸಹಕಾರ ಬೇಕು ಅಂತ ಕೇಳುವಾಗ ಒಂದು ಹಂತದಲ್ಲಿ ಮಾತುಕತೆಯ ಮೂಲಕ ಇದು ಸೌಹಾರ್ದಯುತವಾಗಿ ಮುಗಿಸುವ ಅನ್ನುವ ನಿಟ್ಟಿನಲ್ಲಿ ಒಂದು ಮಾತುಕತೆಯೂ ಕೂಡ ನಡೆದಿತ್ತು. ಆದರೆ ಕೆಲವೊಂದು ಕಾರಣಾಂತರಗಳಿಂದಾಗಿ ಕೆಲವೊಂದು ವಿಚಾರಗಳು, ಅದನ್ನು ನಾವು ಎಲ್ಲರಿಗೂ ಅದು ಗೊತ್ತಿದೆ, ವಿಚಾರಗಳಿಂದಾಗಿ ಆ ಸೌಹಾರ್ದಯುತವಾಗಿ ಚುನಾವಣೆ ಇಲ್ಲದೆ ಮಾಡುವ ಅನ್ನುವಂತಹ ಇದು ಕೊನೆಗೆ ನಮಗೆ ಈಡೇರಿಸಲಿಕ್ಕೆ ಆಗಲಿಲ್ಲ. ಆದರೆ ಕೊನೆಗೂ ಕೂಡ ನಾವು ಚುನಾವಣೆ ಎದುರಿಸಬೇಕಾದಂಥ ಸಂದರ್ಭ ಬಂತು. ಆದರೆ ಖಂಡಿತವಾಗಿಯೂ ನಮ್ಮ ಜೊತೆಗೆ ಯಾರು ಪೈಪೋಟಿಯನ್ನು ಸ್ಪರ್ಧೆಯನ್ನು ಕೊಟ್ಟಿದ್ದಾರೆ, ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾನು ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಲ್ಲಿಯೂ, ವಿಟ್ಲ ಉಪ್ಪಿನಂಗಡಿ ಅಥವಾ ನಮ್ಮ ವಿಧಾನಸಭಾ ಕ್ಷೇತ್ರ ಜಿಲ್ಲಾಧ್ಯಕ್ಷರಲ್ಲಿಯೂ ನನ್ನ ಮನವಿ ಇಷ್ಟೇ, ನಾವೆಲ್ಲರೂ ಜೊತೆಗೂಡಿ ಮುಂದಿನ ದಿನದಲ್ಲಿ ಪುತ್ತೂರಿನಲ್ಲಿ ಈ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಬಲಿಷ್ಠವಾಗಿದೆ ಅನ್ನೋದನ್ನು ಸನ್ಮಾನ್ಯ ಶಾಸಕರ ನಾಯಕರ ಮಾರ್ಗದರ್ಶನದಲ್ಲಿ ತೋರಿಸಿಕೊಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ ನನ್ನ ಪ್ರಾಸ್ತಾವಿಕದೊಂದಿಗೆ ಸ್ವಾಗತ ಭಾಷಣವನ್ನು ಮುಗಿಸ್ತಾ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇವೆ. ನೀವೆಲ್ಲ ನಮ್ಮ ಜೊತೆ ಇರಬೇಕು, ಮತ್ತೆ ನಾವು ಎಲ್ಲರ ಜೊತೆಗೂಡಿ ಪಕ್ಷವನ್ನು ಕಟ್ಟುವ ಅನ್ನುವ ಮಾತಿನೊಂದಿಗೆ ನನ್ನ ಪ್ರಾಸ್ತಾವಿಕ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ತುಂಬ ದಿವಸದಿಂದ ಕಾದು ಕೂತಿರುವಂಥ ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳ ಚುನಾವಣೆಯ ಫಲಿತಾಂಶ ಬಂದು ಎಲ್ರಿಗೂ ನಮಗೆ ಇವತ್ತಿನವರೆಗೆ ಯುವ ಕಾಂಗ್ರೆಸ್ಸಿಗೆ ಪದಾಧಿಕಾರಿಗಳು ಇರಲಿಲ್ಲ. ಈಗ ಪದಾಧಿಕಾರಿಗಳನ್ನು ಆಯ್ಕೆ ಮಾಡುವಂಥ ಎಲ್ಲ ವಿಚಾರಗಳು ಕಾಂಗ್ರೆಸ್ ಪಕ್ಷ ಮಾಡಿದೆ. ಆಯ್ಕೆಯಾಗಿದ್ದಂಥ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಒಂದೇ ಮಾತಿನಲ್ಲಿ ಅಭಿನಂದನೆಯನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಮ್ಮ ಶ್ರೀಪ್ರಸಾದ್ ಪಾನಾಜಿ ಅವರು ಹೇಳಿದರು, ಹಿಂದೆ ಇದು ಆಂತರಿಕ ಚುನಾವಣೆಗಳು ನಡೀತಾ ಇದೆ, ಇದು ಬೇಕಾ ಬೇಡುವಂಥ ಜಿಜ್ಞಾಸೆಗಳು ಕೂಡ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇತ್ತು. ಆದರೆ ಈ ಹಿಂದಿನಿಂದ ನಡೆದುಕೊಂಡು ಬಂದಂಥ ಒಂದು ವಿಚಾರ ಯುವ ಕಾಂಗ್ರೆಸ್ಸಿಗೆ ಚುನಾವಣೆ ಮೂಲಕ ಅದು ಅವರನ್ನು ಆಯ್ಕೆ ಮಾಡುವಂಥದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಮೆಂಬರ್ಶಿಪ್ ಮಾಡಿ ಅಂತ ಹೇಳಿದರೆ ಅದನ್ನು ಯಾರು ಗಣನೆಗೆ ತಗೊಳ್ಳೋರು ಕಡಿಮೆ. ಅದಕ್ಕೆ ಚುನಾವಣೆ ಮುಖಾಂತರ ಮಾಡಿದರೆ ಒಂದು ಮೆಂಬರ್ಶಿಪ್ಪು ಅಷ್ಟು ಕ್ರಿಯೇಟ್ ಆಗ್ತದೆ. ಆ ಉದ್ದೇಶದಿಂದ ಇದನ್ನು ಮಾಡಿದರೆ ಇದರಲ್ಲಿ ಒಳಗಿನ ಚರ್ಚೆಗಳು, ನಾವು ಹಿಂದೆ ಒಮ್ಮೆ ಎಲ್ಲರನ್ನು ಕರೆದು ನಮ್ಮಲ್ಲಿ ಚುನಾವಣೆ ಬೇಡ, ನಾವು ಅವಿರೋಧವಾಗಿ ಆಯ್ಕೆ ಮಾಡುವಂಥ ವಿಚಾರವನ್ನು ಉಲ್ಲೇಖ ಮಾಡಿದ್ದೀವಿ. ಆದರೆ ಅದರಲ್ಲಿ ಒಂದಷ್ಟು ಕಂಡೀಷನ್ಗಳು ಇದೆ. ಎರಡೂ ಪಂಗಡದವರು ಇದಕ್ಕೆ ಒಪ್ಪಿದ್ರು. ಆದರೆ ಅದರಲ್ಲಿ ಇಷ್ಟು ಓಟ್ ಸಿಗಬೇಕು, ಇಷ್ಟು ಹಾಕಬೇಕು, ಟೆಕ್ನಿಕಲಿ ಭಾರಿ ಅದು ಇದಾಗಿತ್ತು. ಅದರಿಂದ ಚುನಾವಣೆ ಮಾಡಿ, ಇಲ್ಲದ್ರೆ ಮೆಂಬರ್ಶಿಪ್ಗಳು ಆಗೋದಿಲ್ಲ ಅನ್ನುವ ವಿಚಾರವನ್ನು ಅವ್ರಿಗೆ ಬಿಟ್ಟು ಕೊಟ್ಟಿದ್ದೀವಿ. ಇವತ್ತು ಒಳ್ಳೆಯ ರೀತಿಯಲ್ಲಿ ಆಯ್ಕೆ ಕೂಡ ಆಗಿದೆ.
ಕೆಲವರು ಅಧ್ಯಕ್ಷ ಸ್ಥಾನಕ್ಕೆ ಆಗದವರಿಗೆ ಉಪಾಧ್ಯಕ್ಷ ಸ್ಥಾನ ಕೂಡ ಸಿಗ್ತದೆ. ಇದರಲ್ಲಿ ಡೆಸ್ಪರೇಟ್ ಏನಾಗಲಿಕ್ಕೆ ಏನಿಲ್ಲ. ಯಾರು ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಆಯ್ಕೆ ಆಗಿದ್ದಾರೆ ಅಲ್ಲ, ಇವರೇ ನಮ್ಮ ಇಬ್ರಾಹಿಂ ಅವರೇ, ಅವರಿಗೆ ಉಪಾಧ್ಯಕ್ಷ ಸ್ಥಾನ ಪದಾಧಿಕಾರಿಗಳಾಗಿರ್ತಾರೆ. ಪಕ್ಷ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರೇ, ಅದರಲ್ಲಿ ಏನು ಎರಡು ಗ್ರೂಪುಗಳು ಅಂಥದ್ದೇನಿಲ್ಲ. ಅವರು ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಣೆ ಮಾಡುವಂಥ ಕೆಲಸಗಳು ಆಗ್ತದೆ. ಆದರೆ ಇವತ್ತು ಅವರಿಗೆ ಜವಾಬ್ದಾರಿ ಕೊಡೋ ಮುಖಾಂತರ ನಮಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗಿದೆ ಅಂತಂದರೆ, ಈಗ ಆಯ್ಕೆಯಾದವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸ್. ಅದರಲ್ಲಿ ಫಾರೂಕ್ ಇರ್ಬೋದು, ಶಿವಪ್ರಸಾದ್, ಅಖಿಲ್ ಕಲ್ಲಾರೆ, ಇವರೆಲ್ಲ ಪಕ್ಷದ ಈ ಹಿಂದೆ ತೊಡಗಿಸಿಕೊಂಡವರು. ಇವರ ಜವಾಬ್ದಾರಿ ಇನ್ನಷ್ಟು ಇದೆ ಅಂತ ನಾನು ಹೇಳುವಂಥದ್ದು. ಯುವ ಕಾಂಗ್ರೆಸ್ಸನ್ನು ನಾವು ನಮ್ಮ ತಾಲೂಕಲ್ಲಿ ಕಟ್ಟುವಂಥ ಕೆಲಸಗಳು ಆಗಬೇಕು. ನಮ್ಮದು ಈವಾಗಲೇ ಈಗ ಕೃಷ್ಣ ಪ್ರಸಾದ್ ಆಲ್ವರು ಪುತ್ತೂರು ಬ್ಲಾಕ್ನ ಅಧ್ಯಕ್ಷರು ಬಂದಿದ್ದಾರೆ, ಅವರಿಗೂ ನಾವು ಸ್ವಾಗತವನ್ನು ಕೂಡ ಕೊಡ್ತೇನೆ. ನಾವು ಈಗಲೇ 3 ಎಜೆಂಡವನ್ನು ನಾವು ಪಾರ್ಟಿಯಲ್ಲಿ ಇಟ್ಟಿದ್ವಿ ಬ್ಲಾಕ್ ಅಧ್ಯಕ್ಷರ ಮುಂದೆ. ಅದರಲ್ಲಿ ಒಂದು ವಲಯಗಳನ್ನು ರೀಬಿಲ್ಟ್ ಮಾಡೋದು, ಬೂತ್ಗಳನ್ನು ರೀಬಿಲ್ಟ್ ಮಾಡುವಂಥದ್ದು. ಇನ್ನೊಂದು ಪ್ರತಿ ಬೂತಿನಲ್ಲಿ 10 ಮಹಿಳೆಯರ ತಂಡವನ್ನು ಮಾಡುವಂಥದ್ದು, ಮತ್ತು ಪ್ರತಿ ಬೂತಿನಲ್ಲಿ 10 ಯುವಕರ ತಂಡವನ್ನು ಮಾಡೋದು. ಇನ್ನು ಬಹುಶಃ ಅಧ್ಯಕ್ಷರುಗಳಿಗೆ ಸ್ವಲ್ಪ ಜವಾಬ್ದಾರಿ ಕಡಿಮೆ. ಅಲ್ಲಿ ಪದ್ಮನಾಭರೇ, ನಿಮಗೆ ಮತ್ತು ಆಲ್ವರಿಗೆ ಸ್ವಲ್ಪ ಜವಾಬ್ದಾರಿ. ನೀವು ಹೋಗುವಾಗ ವಲಯಗಳಿಗೆ ಹೋಗುವಾಗ ಇವರನ್ನು ಕರ್ಕೊಂಡು ಹೋಗಬೇಕು. ಅಲ್ಲಿ ಪ್ರತಿ ಬೂತಲ್ಲಿ 10 ಯುವಕರ ತಂಡವನ್ನು ಮಾಡುವಂಥ ಕೆಲಸ ಇವರಿಗೆ ಇನ್ನು ವಹಿಸ್ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ನೀವು ಬರೀ ಅಧ್ಯಕ್ಷರಾಗಿ ಕೂತ್ಕೊಂಡು ಏನು ಅಧ್ಯಕ್ಷೆ ಏನು ಓಟು ವಿನ್ನಾತೆ ಅಂತ ಹೇಳಿದ್ರೆ ಅದೆಲ್ಲ ಆಗೋದಿಲ್ಲ. ನೀವೆಲ್ಲ ಯುವಕರಿದ್ದೀರಿ, ಪಕ್ಷಕ್ಕೆ ಕೊಡುಗೆ ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಅದು ಓಟಲ್ಲಿ ವಿನ್ ಆಗಿದ್ರೆ ಅದು ಇಂಟರ್ನಲ್, ನಮಗೆ ಕಾಂಗ್ರೆಸ್ ಪಕ್ಷದವರೇ ಓಟ್ ಹಾಕಿದೆ. ಈಗ ನಾನು ಅಶೋಕ್ ರೈ, ನಾನು ಪಕ್ಷದಲ್ಲಿ ವಿನ್ ಆಗಿದೆ, ನಾನು ಓಟಲ್ಲಿ ವಿನ್ ಆಗಿದೆ ಅಂತ ಸುಮ್ಮನೆ ಗೊತ್ತರೆ ಆಗೋದಿಲ್ಲ. ಪ್ರತಿ ಬೂತಲ್ಲಿ ನಿಮ್ಮ ಸಾಧನೆಗಳನ್ನು, ರಿಸಲ್ಟನ್ನು ಇವ್ಯಾಲ್ಯೂಯೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಪ್ರತಿ ಬೂತಲ್ಲಿ 10 ಯುವಕರ ತಂಡವನ್ನು ಕಟ್ಟಬೇಕು. ಯಾರೆಲ್ಲ ಅಲ್ಲಿ ಯುವಕರಿದ್ದಾರೆ, ಯುವಕರು ರೆಡಿ ಇದ್ದಾರೆ ಬರಲಿಕ್ಕೆ, ನಾವು ಅವರಿಗೆ ಅವಕಾಶವನ್ನು ಕಲ್ಪಿಸುವಂಥ ಕೆಲಸವನ್ನು ಮಾಡಬೇಕು. ಗಟ್ಟಿಯಾದ 10 ಜನರು, ನಿಮಗೆ ಒಂದು ಬೂತಲ್ಲಿ 5 ಜನ 10 ಜನ ಸಿಗದಿದ್ದರೆ 5 ಜನರನ್ನು ಮಾಡಿ. ಅವರ ಡೇಟಾ ನಮ್ಮ ಕಂಪ್ಯೂಟ್ರಲ್ಲಿ ಬೇಕು, ಅವರ ಹೆಸರು, ಅವರ ಡೀಟೇಲ್ಸು ಎಲ್ಲ ಬೇಕು. ಬೂತ್ ನಂಬರ್ 190 ಅಂತ ಹೇಳುವಾಗ ಅದರಲ್ಲಿ ಯಾರು ಯೂತಲ್ಲಿ ಇದ್ದಾರೆ, ಯೂತ್ ಅಂತ ಕೂಡಲೇ ಅದರಲ್ಲಿ ಬರಬೇಕು. ಅಲ್ಲಿ ಒಂದು ಅಧ್ಯಕ್ಷರನ್ನು ಮಾಡಬೇಕು. ಆ ಯೂತ್ಗೆ, ಆ ಬೂತ್ಗೆ 9 ಜನ ಸದಸ್ಯರನ್ನು ಮಾಡಬೇಕು. ಆ ಮುಖಾಂತರ 224 ಬೂತಲ್ಲಿ 10 ಜನ ಮಾಡಿದರೆ 2400 ಜನ ನಮಗೆ ಆಯಿತು. ಸಿಂಪಲ್. ಅದೇ ಮಹಿಳೆಯರನ್ನು ಮಾಡಿದರೆ 10 ಮಾಡಿದರೆ 2400 ಜನ ಮಹಿಳೆಯರು ನಮಗೆ ಸಿಕ್ಕಿದ್ರು. ಈ ರೀತಿ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ನಿಮಗೆ ನಿಮ್ಮ ರೈಟ್ ಕೂಡ ಕೊಡ್ತೀವಿ. ಯಾವತ್ತೂ ಕೂಡ ನಿಮ್ಮ ಆದ್ಯತೆಗಳು ಏನಿದೆ ಅದನ್ನು ಕನ್ಸಿಡರ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಯೂತ್ಗೆ ಏನೇನು ಬೇಕು, ಬರೀ ವರ್ಷಕ್ಕೆ 6 ತಿಂಗಳಿಗೆ ಒಮ್ಮೆ ಪ್ರೋಗ್ರಾಮ್ ಮಾಡುವಂಥದ್ದಲ್ಲ. ಬೂತ್ ಮಟ್ಟದಲ್ಲಿ ಹೇಗೆ ಬೆಳೆಸಬೇಕು ಪಕ್ಷವನ್ನು, ಅದೇ ಇರುವಂಥದ್ದು. ನಾವು ಕಾರ್ಯಕ್ರಮ ಮಾಡಿದಾಗ ಜನ ಬರುವುದಕ್ಕೂ, ಬೂತ್ ಮಟ್ಟದಲ್ಲಿ ಪಕ್ಷವನ್ನು ಕಟ್ಟುವುದಕ್ಕೂ ನಾವು ಮುಂದಿನ ಪ್ರತಿ ವಲಯಗಳಿಗೆ ನನ್ನ ಭೇಟಿಯನ್ನು ಇಟ್ಟಿದ್ದೇನೆ. ಆ ಭೇಟಿ ಸಮಯದಲ್ಲಿ ಈಗ ಪ್ರತಿ ಅಧ್ಯಕ್ಷರುಗಳು ಹೇಳಿದ್ದೀನಿ, ನಾನು ಬರುವ ಮೊದಲು ನೀವು ವಲಯ, ಮಹಿಳಾ ತಂಡ, ಯುವಕರ ತಂಡ ಇದನ್ನು 3 ಮಾಡಬೇಕು. ಆನಂತರ ನಾನು ಬೂತಿಗೆ ಬರ್ತೀನಿ ಅಂತ ಹೇಳಿದ್ದೀನಿ. ಅಲ್ಲಿ ಆ ತಂಡದ ಜೊತೆ ಮಾತಾಡುವಂಥದ್ದು, ಡಿಸ್ಕಷನ್ ಮಾಡಲಿಲ್ಲ, ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡೋದು, ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇವತ್ತು ಒಳ್ಳೆಯ ರೀತಿಯ ತಂಡ ನಿಮಗೆಲ್ಲ ಜವಾಬ್ದಾರಿ ಕೊಡುವಂಥ ಕೆಲಸವನ್ನು ಮಾಡಿದೆ. ಎಲ್ಲ ಅನುಭವ ಇದ್ದವರು, ಎಲ್ಲ ಸಾಮರ್ಥ್ಯ ಇದ್ದವರು, ಅವ್ರ ಹತ್ರ ಒಳ್ಳೆಯ ತಂಡಗಳಿದೆ. ಇವತ್ತು ಏನು ಚುನಾವಣೆಯಲ್ಲಿ 2nd ಪ್ಲೇಸ್ಗೆ ಬಂದಿದ್ದಾರೆ, ಅವರು ಕೂಡ ತಂಡದಲ್ಲಿ, ಅವರು ಇನ್ನು ಮುಂದೆ ಯಾವುದೇ ಗ್ರೂಪ್ಗಳಿಲ್ಲ. ಅದೊಂದು ಗ್ರೂಪು ಚುನಾವಣೆಯಲ್ಲಿ ಮಾಡಿದ್ದೀವಿ, ಇದೊಂದು ಗ್ರೂಪು ಚುನಾವಣೆಯಲ್ಲಿ ಮಾಡಿದ್ದೀವಿ. ನಾವೀಗ ಪುತ್ತೂರಿನಲ್ಲಿ ಕಾಂಗ್ರೆಸ್ ಹೇಗಿದೆ, ಎಲ್ಲರ ಜೊತೆಯಲ್ಲಿದ್ದಾರೆ, ಒಂದು ಸುದ್ದಿಗಳಿಲ್ಲ. ಏನಾದರೂ ಇದೆಯಾ? ಹಾಗೆ ಯುವ ತಂಡಗಳು ಹಾಗೆ ಪಕ್ಷ ಕಾರ್ಯಕ್ರಮ ಮಾಡೋಕೆ ನಿಮ್ಮ ಬೆನ್ನ ಹಿಂದೆ ನಾವು ಹೇಮಣ್ಣ ಶೆಟ್ಟರು ಇಲ್ಲಿ ಕೂತವ್ರು ಎಲ್ಲ ಸೇರ್ತೀವಿ. ಯಾರು ಅವರು ಇವರು ಅಂತಲ್ಲ, ಅವರು ಬರಬೇಕು, ಇವರು ಬರಬೇಕು, ಒಂದೇ ಪಕ್ಷ ಮಾಡಿದ ಮೇಲೆ ಅದು 6ಗೆ ಹೋಗಬೇಕು. ಆ ರೀತಿ ಅದರಲ್ಲಿ 2 ರನ್ನು 3 ರನ್ ಇಲ್ಲ, ಹೊಡೆದೋದು 6ಗೆ ನಾಟ್ ಔಟ್ ಹೋಗಬೇಕು. ನೀವು ನೋಡಿರ್ಬೋದು. ಹಾಗೆ ಆ ರೀತಿ ಕಾರ್ಯಕ್ರಮಗಳನ್ನು ನೀವು ಮಾಡಬೇಕು. ನಿಮ್ಮ ಹಿಂದೆ ನಾವೆಲ್ಲ ಇದ್ದೇವೆ. ನೀವು ಮಾಡುವಂಥ ಕಾರ್ಯಕ್ರಮ ನೀವು ಮಾಡಿ ತೋರಿಸಿ. ನಿಮಗೆ ಏನು ಬೇಕು ನಮ್ಮ ಹತ್ರ ಕೇಳಿ. ನಮಗೆ ಎಕ್ಸ್ಪ್ಲನೇಷನ್ ಬೇಡ, ನಮಗೆ ರಿಸಲ್ಟ್ ಬೇಕು. ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ದೆರ್ ಈಸ್ ನೋ ಇನ್ ದ ಲೈಫ್. ನೋ ಅನ್ನೋದು ಇಲ್ಲವೇ ಇಲ್ಲ. ನಾವು ಹೇಳೋದು ಅದು ಆಗೋದಿಲ್ಲ, ಯಾವುದು ಆಗೋದಿಲ್ಲ. ಮನಸ್ಸು ಮಾಡಿದರೆ ಯಾವುದು ಆಗ್ತದೆ, ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ. ಅದೇ
ಅದು ಆಗೋದಿಲ್ಲ ಅನ್ನೋ ಮಾತೇ ಇಲ್ಲ. ಅದನ್ನು ಮಾಡಿ ತೋರಿಸ್ಬೇಕು, ಅಚೀವ್ಮೆಂಟ್ ಮಾಡಬೇಕು. ಅಪರ್ಚುನಿಟಿ ಹ್ಯಾಸ್ ಬಿನ್ ಗಿವನ್ ಟು ಯು, ಅಚೀವ್ಮೆಂಟ್ ಈಸ್ ಆನ್ ಯುವರ್ ಹ್ಯಾಂಡ್. ಹೇಗೆ ನಿಮಗೆ ಶಾಸಕನಾಗಿ ಆಯ್ಕೆ ಮಾಡಿದ್ದಾರೆ, ಅಚೀವ್ಮೆಂಟ್ ಮಾಡೋದು ಅವನ ಕೈಯಲ್ಲಿರೋದು. ಶಾಸಕನಾಗಿ ಮಾಡೋದು ಜನ, ಅದನ್ನು ಹೇಗೆ ಬಳಸ್ಕೊಳ್ತೇನೆ ಅಂತ ಹೇಳೋದು ಅವನತ್ತ. ನಿಮ್ಮನ್ನೀಗ ಅಧ್ಯಕ್ಷರು ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾರೆ. ಹೌ ಯು ಅಚೀವ್ ಯುವರ್ ಟಾರ್ಗೆಟ್, ಅದು ನಿಮ್ಮ ಕೈಯಲ್ಲಿರೋದು. ನಿಮ್ಮ ಎಲ್ಲ ಕಾರ್ಯಕ್ಕೂ ನೀವು 6 ತಿಂಗಳಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ. ಪ್ರತಿ ಎವ್ರಿ 6 ಮಂತ್ ಫಸ್ಟ್ ನೀವು 3 ತಿಂಗಳೊಳಗೆ ಬೂತ್ ರಚನೆಯನ್ನು ಮಾಡಿ. ಆನಂತರ 6 ತಿಂಗಳಿಗೆ ಒಂದು ಕಾರ್ಯಕ್ರಮ ಮಾಡಿ. ಬೆಸ್ಟ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್ ಎಲ್ಲರೂ ಸೇರೋ ಥರ ಅಂತ ವರ್ಷಕ್ಕೆ 2 ಕಾರ್ಯಕ್ರಮಗಳನ್ನು ಮಾಡಿ. ಎಲ್ಲರನ್ನು ಸೇರಿಸಿ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಒಂದು ದೊಡ್ಡ ಕಾರ್ಯಕ್ರಮ, ಆ ಭಾಗಕ್ಕೆ ಒಂದು ಕಾರ್ಯಕ್ರಮ, ಈ ಭಾಗಕ್ಕೆ ಒಂದು ಕಾರ್ಯಕ್ರಮ. 6 ತಿಂಗಳಿಗೆ ಒಂದು ಮಾಡಿದರೆ ಅದು ಯಶಸ್ವಿ ಆಗ್ತದೆ. ಜನರಿಗೆ ಬೇಕಾಗುವಂಥದ್ದು ನೋಡಿಕೊಂಡು ನೀವು ಮಾಡಬೇಕು. ಅಂಥ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿ. ನಿಮಗೆಲ್ಲ ಆಲ್ ದಿ ಬೆಸ್ಟ್. ನಿಮಗೆ ನಮ್ಮ ಪರವಾಗಿ ಏನು ಅಭಿನಂದನೆಗಳನ್ನು ನಾಡು ನಮ್ಮ ಪಕ್ಷದ ಕಚೇರಿಯಲ್ಲಿ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ನಾನು ಇವತ್ತು ನಿಮಗೆ ಸನ್ಮಾನ ಮಾಡುವಂತ ಇದ್ದೆ. ಅಧ್ಯಕ್ಷರ ನಿರ್ದೇಶನ ಬಂದಿದೆ. ಈ ಅಲ್ಪಾಪುರಪುರ ಮತ್ತು ಎಂಕಲ ಪಕ್ಷದ ಕಚೇರಿ ಮಾತೆಲ್ಲ ಸೇರಿದು ಅವರಿಗೆ ಅಭಿನಂದನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದಿನ ನಾವು ಪಕ್ಷದ ಕಚೇರಿಯಲ್ಲೂ ಕೂಡ ಕಾರ್ಯಕ್ರಮವನ್ನು ಇಟ್ಟು ಅದನ್ನು ಮಾಡುವಂಥ ಕೆಲಸ ಮಾಡಿದೆ. ಆಲ್ ದಿ ಬೆಸ್ಟ್ ಯು ಆಲ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮನ್ನೆಲ್ಲ ಈ ಒಂದು ಚುನಾವಣೆಯಲ್ಲಿ ಭಾಳ ಕಷ್ಟಪಟ್ಟು ಭಾಳಷ್ಟು ದುಡಿದು ಬೇರೆ ಬೇರೆ ಗ್ರಾಮಗಳಿರ್ಬೋದು, ನಗರ ಪ್ರದೇಶ, ಎಲ್ಲ ಪ್ರದೇಶಗಳಲ್ಲಿ ತುಂಬ ಸಕ್ರಿಯವಾಗಿ ತೊಡಗಿಸಿಕೊಂಡು ನಮ್ಮ ಒಳ್ಳೆಯ ಅಭ್ಯರ್ಥಿಗಳನ್ನು ಗೆಲ್ಲಿಸುವಲ್ಲಿ ಶ್ರಮಿಸಿದವರ ಜೊತೆಯಾಗಿ ಒಂದು ಸ್ನೇಹ ಸಮ್ಮಿಲನವನ್ನು ಮಾಡಬೇಕು ಅಂತೇಳುವ ವಿಚಾರದಲ್ಲಿ ಫಾರೂಕ್ ಬಾಯಬ್ಬೆ ಅವರವರು ಭಾಳ ಒಂದು ಯುವಕರಿಗೆ NSUIನ ರಾಜ್ಯ ಅಧ್ಯಕ್ಷರಾಗಿ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ವಿದ್ಯಾರ್ಥಿ ಮತ್ತು ಯುವಕರಿಗೆ ನಾಯಕತ್ವವನ್ನು ಕೊಡಬಲ್ಲಂಥ ಫಾರೂಕ್ ಬಾಯಬ್ಬೆ ಅವರ ಕನಸಿನಂತೆ ಮತ್ತೆಲ್ಲ ಯುವಕರನ್ನು ಒಟ್ಟಿಗೆ ಸೇರಿಸಿಕೊಂಡು ಆ ಚುನಾವಣೆಯಲ್ಲೂ ಸಹ ಹಾಗೆ ಎಲ್ಲರೂ ನಿರಂತರವಾಗಿ ಅದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ಫಾರೂಕ್ ಬಾಯಬ್ಬೆ ಅವರು ದುಡಿದನ್ನು ನಾನಿಲ್ಲಿ ನೆನಪು ಮಾಡ್ತಾ ಇದ್ದೇನೆ. ಅವರು ಇವತ್ತು ಈ ಸ್ನೇಹ ಸಮ್ಮಿಲನ ಆಗಬೇಕು ಅಂತೇಳುವ ಇಚ್ಛೆ ವ್ಯಕ್ತಪಡಿಸಿದ ಪ್ರಕಾರ ಈ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಈಗಾಗಲೇ ಶಾಸಕರು ಹೇಳಿದ ಪ್ರಕಾರ ಯುವಕರಿಗೆ ತುಂಬ ಜವಾಬ್ದಾರಿ ಇದೆ. ನಾವೆಲ್ಲ ತುಂಬ ಮುಂದಿನ ದಿನದಲ್ಲಿ ನಿರೀಕ್ಷೆ ಇರುವಂಥದ್ದು ನಮ್ಮ ಯುವಕರ ಮೇಲೆ. ನಮ್ಮ ಯುವಕರು ಏನು ಮಾಡ್ತಾ ಇದ್ದಾರೆ, ನಮ್ಮ ಪಕ್ಷವನ್ನು ಮುಂದಿನ ದಿನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಯುವಕರ ಚಿಂತನೆ ಏನಿದೆ ಅಂತೇಳುವಂಥ ದೃಷ್ಟಿಯಲ್ಲಿ ಯುವ ಕಾಂಗ್ರೆಸ್ಸಿಗೆ ಭಾಳ ಪ್ರಾಮುಖ್ಯತೆ ಇದೆ. ಇದು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಸಮೇತ ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷ ಯುವ ಕಾಂಗ್ರೆಸ್ಸಿಗೆ ಭಾಳ ಮಾನ್ಯತೆಯನ್ನು ಕೊಟ್ಟಿದೆ. ಯುವ ಕಾಂಗ್ರೆಸ್ಸಿನ ಮೂಲಕ ಈ ದೇಶದ ಮುಂದಿನ ಭವಿಷ್ಯತ್ತಿನಲ್ಲಿ ಅನೇಕ ಸವಾಲುಗಳಿದೆ. ಕಾಂಗ್ರೆಸ್ ಪಕ್ಷಕ್ಕೆ ದಿನದಿಂದ ದಿನಕ್ಕೆ ಬೇರೆ ಬೇರೆ ರೀತಿಯ ಸವಾಲುಗಳಿದೆ. ಈ ಸವಾಲುಗಳನ್ನೆಲ್ಲವನ್ನು ಮೆಟ್ಟಿ ನಿಲ್ಲಬೇಕಾಗಿದ್ದರೆ ಇಡೀ ಕಾಂಗ್ರೆಸ್ ಪಕ್ಷ ಅಂತೇಳುವುದರ ಬದಲಾಗಿ ಯುವ ಕಾಂಗ್ರೆಸ್ ಎದ್ದು ನಿಲ್ಲುವಂಥ ಅವಶ್ಯಕತೆ ಇದೆ. ಯುವ ಚಿಂತನೆಗಳು ಇವತ್ತು ಕಾಂಗ್ರೆಸ್ಸಿನ ಮುಂದಿನ ಭವಿಷ್ಯತ್ತನ್ನು ನಿರ್ಮಾಣ ಮಾಡುವಂಥ ದೃಷ್ಟಿಯಲ್ಲಿ ಯುವ ಕಾಂಗ್ರೆಸ್ಸಿಗೆ ಭಾಳ ಪ್ರಾಮುಖ್ಯತೆಯನ್ನು ಕೊಡುವ ನಿಟ್ಟಿನಲ್ಲಿ ಒಂದು ಕಾಲದಲ್ಲಿ ಯುವ ಕಾಂಗ್ರೆಸ್ಸಿಗೆ ಅಷ್ಟು ಪ್ರಾಮುಖ್ಯತೆ ಇರಲಿಲ್ಲ. ಯಾಕೆಂತೇಳಿದರೆ ಅದೆಲ್ಲ ಕಾಂಗ್ರೆಸ್ ಪಕ್ಷ ಅಂತ ಹೇಳುವಾಗ ಅದು KPCC ಬ್ಲಾಕ್ಗಳು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದ ಹೊರತು ಯುವ ಕಾಂಗ್ರೆಸ್ಗಳು ಒಂದು 10-20 ವರ್ಷಗಳ ಹಿಂದೆ ಲೆಕ್ಕ ಮಾತ್ರಕ್ಕೆ ಇತ್ತು. ಆದರೆ ಈಗ ಹಾಗೆ ಅಲ್ಲ. ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೂ ದೊಡ್ಡ ಜವಾಬ್ದಾರಿ ಇದೆ. ಒಂದು ಚುನಾಯಿತ ಪ್ರತಿನಿಧಿಗಳಾಗಿ ಆಯ್ಕೆಗೊಳ್ಳುವುದರ ಮೂಲಕ ಇವತ್ತು ರಾಜ್ಯದ ಒಂದು ಪದಾಧಿಕಾರಿ ಮುಂದೆಲ್ಲ ಆಗಬೇಕು ಅಂದಿದ್ದರೆ ಯಾವ ಚುನಾವಣೆ ಇಲ್ಲ. ನಮ್ಮ ನಾಯಕರ ಕಣ್ಣಿಗೆ ಯಾರು ಬೀಳ್ತಾರೆ, ಆ ನಾಯಕರ ಜೊತೆ ಯಾರು ಹೋಗ್ತಾರೆ, ಅವರಿಗೆ ಆ ಹುದ್ದೆ ಕೊಡುವಂಥದ್ದಿತ್ತು. ಆದರೆ ಈಗ ಆಗೋದಿಲ್ಲ. ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿದಂಥ ಇವತ್ತು ಶ್ರೀ ಪ್ರಸಾದ್ ಪಾಣಾಜೆ ಕಳೆದ ಬಾರಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವಂಥ ಶ್ರೀ ಪ್ರಸಾದ್ ಇವತ್ತು ರಾಜ್ಯ ಮಟ್ಟದ ನಾಯಕತ್ವದಲ್ಲಿ ಗುರುತಿಸಿಕೊಳ್ಳುವಂಥ ಅವಕಾಶಗಳಾಯಿತು. ರಾಜ್ಯದಲ್ಲೇ ಅತ್ಯುತ್ತಮ ವಾಗ್ಮಿ, ಅತ್ಯುತ್ತಮ ಸಂಘಟಕ ಅಂತೇಳುವ ಹೆಸರನ್ನು ಪಡೆಯುವುದನ್ನು ನಾವು ಗಮನಿಸಿದ್ದೆವು. ಅದು ಈ ಭಾಗದ ನಮ್ಮೆಲ್ಲರ ಪ್ರೋತ್ಸಾಹದೊಂದಿಗೆ ಆ ಸಂಘಟನಾ ಚಾತುರ್ಯದಿಂದ ಇವತ್ತು ಆ ಮಟ್ಟಕ್ಕೆ ಇವತ್ತು ದೆಹಲಿಯಲ್ಲಿ ನಡೆದಂಥ ಯುವ ಕಾಂಗ್ರೆಸ್ಸಿನ ಒಂದು ತರಬೇತಿಯಲ್ಲಿ ಭಾಗವಹಿಸುವಂಥ ಅವಕಾಶಗಳಿಂದ ಹಿಡಿದದ್ದು ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಶ್ರೀ ಪ್ರಸಾದಿಗೆ ಬಂದಂಥ ಒಂದು ಅವಕಾಶ. ನಾನು ಅದನ್ನೇ ಹೇಳಿದ್ದು. ಈ ರೀತಿ ಪಕ್ಷದ ಸಂಘಟನೆಯಲ್ಲಿ ಯುವಕರನ್ನು ತೊಡಗಿಸಿಕೊಳ್ಳುವಂಥ ಕಾರ್ಯ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಚುನಾವಣೆಗಳು ಸಮೇತ ರಾಜ್ಯದಲ್ಲಿ ಯಾರ್ಯಾರಿಗೆ ಏನೇನೋ ಅವಕಾಶಗಳಾಗಿ ಸಿಗೋದಿಲ್ಲ. ಯುವ ಕಾಂಗ್ರೆಸ್ಸಿನಲ್ಲಿ ಅವರೊಂದು ರೀತಿಯಲ್ಲಿ ಸಂಘಟನೆಯಲ್ಲಿ ಮುಂದೆ ಇರಬೇಕು, ಸಂಘಟನೆಯ ಮೂಲಕ ಗುರುತಿಸಲ್ಪಡಬೇಕು. ಇವತ್ತು ಶ್ರೀ ಪ್ರಸಾದ್ ಪಾಣಾಜೆ ಇವತ್ತು 5,500 ತನಕ ಮತಗಳನ್ನು ಪಡಿಬೇಕು ಅಂದಿದ್ದರೆ
ಬೇರೆ ಬೇರೆ ಜಿಲ್ಲೆಯ ಬೇರೆ ಬೇರೆ ತಾಲೂಕಿನ ಜನ ಶ್ರೀ ಪ್ರಸಾದಿಗೆ ಮತದಾನವನ್ನು ಮಾಡಿದ ಕಾರಣ ಇವತ್ತು ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಗೊಳ್ಳುವಂಥ ಸಂದರ್ಭಗಳು ಬಂತು. ಇನ್ನಷ್ಟು ಸಮರ್ಥರಿದ್ದರೆ, ಆರ್ಥಿಕವಾಗಿ ಬಲಾಢ್ಯರಿದ್ದರೆ ಅದು ಪ್ರಧಾನ ಕಾರ್ಯದರ್ಶಿ ಅಥವಾ ಅಧ್ಯಕ್ಷ ತನಕ ಹೋಗ್ಬೋದು. ಆದರೆ ಒಂದು ರೀತಿಯ ಆರ್ಥಿಕವಾದ ವಿಚಾರಗಳು ನಮ್ಮ ಸಂಘಟನೆಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರಬೇಕಾದಂಥ ಅವಶ್ಯಕತೆಗಳು ರಾಜ್ಯ ಮಟ್ಟದ ಪದಾಧಿಕಾರಿಗಳು ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಏನೇ ಇರಲಿ, ಒಂದು ಪುತ್ತೂರಿನಿಂದ ಇವತ್ತು ರಾಜ್ಯ ಮಟ್ಟದ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿರುವಂಥ ಶ್ರೀ ಪ್ರಸಾದಿಗೆ ಮುಂದಿನ ಭವಿಷ್ಯತ್ತಿನಲ್ಲಿ ಒಳ್ಳೆಯ ಭವಿಷ್ಯತ್ತಿದೆ. ಅತ್ಯುತ್ತಮ ನಾಯಕನಾಗಿ ಬೆಳೆಯುವಂಥ ಎಲ್ಲ ಲಕ್ಷಣಗಳಿದೆ. ಒಂದು ರೀತಿಯ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದರ ಮೂಲಕ ಆ ಒಂದು ಅವಕಾಶವನ್ನು ಪಡ್ಕೊಳ್ಳಿ, ಮುಂದುವರಿಯಲಿ ಅಂತೇಳುವಂಥ ಆಶಯ ನಮ್ಮದು. ಅದೇ ರೀತಿಯಲ್ಲಿ ಇವತ್ತು ಪುತ್ತೂರು ಜಿಲ್ಲೆಯಲ್ಲಿ ಇಬ್ರಾಹಿಂ ನವಾಜ್ರವರು ನಾವು ಭಾಳ ನಮ್ಮ ಆತ್ಮೀಯರು. ಅವರಿಗೆ ಒಂದು ರೀತಿಯ ಸಂದರ್ಭಗಳಿತ್ತು, ಬಹಳ ಕಷ್ಟ ಇದೆ, ಹೇಗಾಗ್ಬೋದು ಅಂಥೇಳಿ. ಏನಿದ್ರೂ ಸಹ ಅವರು ಓರ್ವ ಉದ್ಯಮಿಯಾಗಿ ಅದರ ಜೊತೆಯಾಗಿ ಸಮಾಜಮುಖಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಕಾರಣ ಎಲ್ಲರ ಪ್ರೀತಿಯಿಂದಾಗಿ ಇವತ್ತು ಈ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಆಯ್ಕೆಯಾದರು. ಮುಂದಿನ ದಿನದಲ್ಲಿ ಅವರಿಂದ ನಾವು ತುಂಬ ನಿರೀಕ್ಷೆಗಳಿದೆ. ಈ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿ ನೀವು ಕಟ್ಟಬೇಕು. ನಿಮ್ಮ ಜೊತೆಗೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ಬ್ಲಾಕ್ಗಳಲ್ಲಿ ನಿಮ್ಮೊಂದಿಗೆ ನಮ್ಮ ಜಿಲ್ಲೆಯ ನಾಯಕರುಗಳು ಸಹಿತ ಎಲ್ಲರೂ ನಿಂತು ಈ ಜಿಲ್ಲೆಯಲ್ಲಿ ಒಂದು ಬಲಿಷ್ಠವಾದ ಯುವ ಕಾಂಗ್ರೆಸ್ಸಿನ ಅವಶ್ಯಕತೆ ಇದೆ. ಯಾಕಂತೇಳಿದರೆ ನಾವು ಇವತ್ತು ಕಾಂಗ್ರೆಸ್ಸಿನಲ್ಲೂ ಅನೇಕ ಸವಾಲುಗಳನ್ನು ನೋಡ್ತೇವೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದರೂ ಸಹ ಈ ಜಿಲ್ಲೆಯಲ್ಲಿ 7 ಶಾಸಕರು BJPಯವರಿದ್ದಾರೆ. ಇಡೀ ರಾಜ್ಯದಲ್ಲಿ 136 ಸ್ಥಾನಗಳನ್ನು ಗೆದ್ದಿದ್ದರೂ ಸಹ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೇವಲ 2 ಸ್ಥಾನಗಳನ್ನು ಮಾತ್ರ ಕಾಂಗ್ರೆಸ್ ಗೆದ್ದಿದೆ. ಉಡುಪಿ ಜಿಲ್ಲೆಯಲ್ಲಿ ಒಂದನ್ನೂ ಗೆಲ್ಲಿಲ್ಲ. ಇಂಥ ಒಂದು ಪರಿಸ್ಥಿತಿ ಇದು ಯಾಕೆ ಅಂತೇಳಿದರೆ ನಮ್ಮ ಪಕ್ಷದ ಸಿದ್ಧಾಂತಗಳಲ್ಲ, ನಮಗಿರುವಂಥ ಸವಾಲುಗಳು. ಇವತ್ತು ವಿರೋಧ ಪಕ್ಷ BJP ಈ ಜಿಲ್ಲೆಯಲ್ಲಿ ಕೋಮು ವಿಚಾರದಲ್ಲಿ ಧರ್ಮಗಳ ವಿಭಜನೆಯ ಮಾಡುವುದರ ಮೂಲಕ ಚುನಾವಣೆಯಲ್ಲಿ ಗೆಲ್ಲುವ ತಂತ್ರಗಾರಿಕೆಯನ್ನು ಮಾಡ್ತದೆ ಹೊರತು ಅಭಿವೃದ್ಧಿಯ ಮೂಲಕ ಮಾಡುವುದಿಲ್ಲ. ಆ ದೃಷ್ಟಿಯಲ್ಲಿ ನಾವು ಎಷ್ಟೇ ಕಷ್ಟಪಟ್ಟರೂ ಸಹ ಕೊನೆಗೆ ಚುನಾವಣೆಯ ಸಂದರ್ಭದಲ್ಲಿ ನಮಗೆ ಬರುವಂಥದ್ದು ಧರ್ಮದ ವಿಚಾರಗಳು, ಅಭಿವೃದ್ಧಿಯ ವಿಚಾರಗಳು ಬರೋದಿಲ್ಲ. ಅದನ್ನು ಸವಾಲಾಗಿ ಮೆಟ್ಟಿ ನಿಲ್ಲುವಂಥ ಜವಾಬ್ದಾರಿ ಇವತ್ತು ಯುವ ಕಾಂಗ್ರೆಸ್ಸಿಗಿದೆ ಅಂತ ಹೇಳುವ ಮಾತನ್ನು ನಾನು ಈ ಮೂಲಕ ಒತ್ತಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಏನೇ ಇದ್ದರೂ ಸಹ ನಮ್ಮ ಯುವಕರ ಮೇಲೆ ನಮಗೆ ಭರವಸೆ ಇದೆ. ಈ ಚುನಾವಣೆಯಲ್ಲಿ ಭಾಳಷ್ಟು ಜನ ಭಾಳ ಸಕ್ರಿಯವಾಗಿ ತೊಡಗಿಸಿಕೊಂಡು ಇವತ್ತು ಜಿಲ್ಲಾಧ್ಯಕ್ಷರಾಗಿ, ರಾಜ್ಯ ಕಾರ್ಯದರ್ಶಿಗಳಾಗಿ, ವಿಧಾನಸಭೆಯ ಅಧ್ಯಕ್ಷರಾಗಿ ಇವತ್ತು ಫಾರೂಕ್ ಪೆರ್ನೆಯವರು, ಪುತ್ತೂರು ಬ್ಲಾಕಿನಲ್ಲಿ ಅಖಿಲ್ ಕಲ್ಲಾರೆ ಅವರು 4 ಜನ ಇವತ್ತು ಈ ಭಾಗದಿಂದ, ಅದರ ಜೊತೆಗೆ ಉಳಿದವರು ನಮ್ಮ ರೈಮಾನ್ ಸಂಪ್ಯ ಬೇರೆ ಬೇರೆಯವರು ಚುನಾವಣೆಯಲ್ಲಿ ಬೇರೆ ಬೇರೆ ಸ್ಥಾನದಲ್ಲಿ ಇವತ್ತು ಗೆದ್ದಿರ್ತಾರೆ. ಅವರೆಲ್ಲರಿಗೂ ಸಹ ಮುಂದಿನ ದಿನದಲ್ಲಿ ನಾವೆಲ್ಲರೂ ಈಗಾಗಲೇ ಶಾಸಕರು ಹೇಳಿದಂತೆ ಇನ್ನು ಇದರಲ್ಲಿ ನಮ್ಮೊಳಗಿನ ಆಂತರಿಕ ಚುನಾವಣೆ, ನಮ್ಮೊಳಗೆ ಯಾವ ವಿವಾದಗಳಿಲ್ಲ. ಯಾರಿಗೆ ಪಕ್ಷ ಬೇಕು, ಯಾರಿಗೆ ಯುವ ಕಾಂಗ್ರೆಸ್ ಬೇಕು, ಯಾರಿಗೆ ಸಂಘಟನೆ ಮಾಡಬೇಕು, ನೀವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಬೇಕು. ಅದು ಬಿಟ್ಟು ನಿಮ್ಮ ಗುಂಪುಗಳು ಬೇರೆ, ನಮ್ಮ ವಿಭಜನೆ ಬೇರೆ, ನಾವು ಬೇರೆ, ಯಾವ ಬೇರೆ ಇಲ್ಲ. ಪಕ್ಷದ ಅಡಿಯಲ್ಲಿ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿದರೆ ಮಾತ್ರ ಪಕ್ಷ ಉಳಿದ್ರೆ ನೀವು ಉಳಿತೀರ. ಪಕ್ಷಕ್ಕೆ ನೀವು ಏನಾದರೂ ಅಂಥ ಸಮಸ್ಯೆಗಳನ್ನು ತಂದಾಗ ನೀವು ಅಲ್ಲಿ ಉಳಿಯೋದಿಲ್ಲ ಅಂತ ಹೇಳುವಂಥದ್ದು ಸ್ಪಷ್ಟ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿಕೊಂಡು ಮುಂದಿನ ದಿನದಲ್ಲಿ ಯುವ ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿ ಕಟ್ಟುವ ಕೆಲಸವನ್ನು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳುವ ಮಾತಿನೊಂದಿಗೆ ನೂತನವಾಗಿ ಆಯ್ಕೆಗೊಂಡಿರುವಂಥ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯ ಕಾರ್ಯದರ್ಶಿ ಮತ್ತು ವಿಧಾನಸಭೆಯ ಅಧ್ಯಕ್ಷರು ಮತ್ತು ಬ್ಲಾಕಿನ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಈ 4 ಜನರಿಗೂ ಮತ್ತು ಉಳಿದ ಪದಾಧಿಕಾರಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸಿ, ವಿಶೇಷವಾಗಿ ಗಿರೀಶ್ ಆಳ್ವರ್ ಅವರನ್ನು ನಾನು ಎಷ್ಟು ಹೇಳಿದರೂ ಕಡಿಮೆ. ಯಾಕೆಂತೇಳಿದರೆ ಅವರು ಇಂದಿನ ಒಂದು ಅವಧಿಯಲ್ಲಿ ಅಧ್ಯಕ್ಷರಾಗಬೇಕಾಗಿತ್ತು ಅಥವಾ ಮುಂದಿನ ಅವಧಿಯಲ್ಲಿ ಆಗಬೇಕಾಗಿತ್ತು. ಒಟ್ಟು ಈ ಜಿಲ್ಲೆಯ ಯುವಕರ ಭಾಳ ಒಂದು ಪ್ರೀತಿಯ ನಾಯಕ. ಅವರಿಗೆ ಹುದ್ದೆ ಇಲ್ಲದಿದ್ದರೂ ಸಹ ಅವರೊಬ್ಬ ಎಲ್ರಿಗೂ ಬೇಕಾದಂಥ ಒಂದು ಅತ್ಯುತ್ತಮವಾದ ಯುವ ನಾಯಕ. ನಾವು ಅವರ ಮುಖ ನೋಡುವಾಗ ನಮಗೆ ಕಾಣ್ತದೆ ಏನು ಅಂತೇಳಿದರೆ ಮುಂದಿನ ಭವಿಷ್ಯತ್ತಿನಲ್ಲೂ ಒಂದು ದೊಡ್ಡ ನಾಯಕರಾಗಿ ಬೆಳೆಯುವಂಥ ಎಲ್ಲ ಲಕ್ಷಣಗಳು ಅವರಲ್ಲಿದೆ ಅಂತೇಳಿ. ಆ ದೃಷ್ಟಿಯಲ್ಲಿ ಅವರಿಗೆ ದೇವರು ಅಂಥ ಅನುಗ್ರಹವನ್ನು ಕೊಡಲಿ. ಆ ಯುವ ನಾಯಕ ಇವತ್ತು ಇಲ್ಲಿ ಜಿಲ್ಲೆಯ ಅಧ್ಯಕ್ಷರು ಅದು ಇದು ಅಂತಲ್ಲ, ಯಾವುದೇ ಸಂದರ್ಭದಲ್ಲಿ ಪಕ್ಷದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡು ಪ್ರಾಮಾಣಿಕವಾಗಿ ದುಡಿದ ಕಾರ್ಯಕರ್ತರಿಗೆ ಯಾವಾಗಲೂ ಅವಕಾಶಗಳಿದೆ ಅಂತ ಹೇಳುವ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡ ನಮ್ಮೆಲ್ಲ ಯುವ ಮಿತ್ರರಿಗೆ ಬೇರೆ ಬೇರೆ ಭಾಗದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಬಶೀರ್ ಪರ್ಲಾಡ್ಕರ್ ಅವರಿಂದ ಹಿಡಿದು ಹನೀಫ್ ಪುಣ್ಚತ್ತಾರಿಂದ ಹಿಡಿದು
ಸಮೀಮ್ ಗಾಳಿಮುಖಂದು ಹಿಡಿದು ತುಂಬ ಜನ, ಅಂದರೆ ಸಮೀಮ್ ಗಾಳಿಮುಖನ ಒಂದೆರಡು ವಿಚಾರಗಳನ್ನು ಹೇಳಬೇಕು. ಸಮೀಮ್ ಗಾಳಿಮುಖ ಸಮೇತ ಅರ್ಜಿ ಸಲ್ಲಿಸಿ ಒಂದು ರೀತಿಯಲ್ಲಿ ಏನಾಗ್ತದೆ ಅಂತೇಳಿದರೆ, ಅರ್ಜಿ ಸಲ್ಲಿಸಿದವರು ಅವರಿಗೆ ಮತಗಳನ್ನು ಹಾಕಿಕೊಳ್ಬೋದು. ಮತ್ತು ನಮ್ಮಲ್ಲಿ ಎದುರಲ್ಲಿ ಕೇಳುವಾಗ ನಾನು ಆಯ್ತಾಯ್ತು ನಿಮಗೆ ಕೊಡಿಸ್ತೇನೆ ಅಂತ ಹೇಳ್ಬೋದು. ಆದರೆ ಅದು ಎಲ್ಲ ಫಲಿತಾಂಶ ಬರುವಾಗ ಗೊತ್ತಾಗ್ತದೆ ಯಾರು ಯಾರಿಗೆ ಏನು ಮಾಡಿದ್ದಾರೆ ಅಂಥೇಳಿ. ಆದರೆ ಸಮೀಮ್ ಗಾಳಿಮುಖ ಒಂದು ವಿಶೇಷವಾಗಿ ನಾನು ಹೇಳಬೇಕಾದಂಥ ವ್ಯಕ್ತಿ, ಎಲ್ಲಾದರೂ ಇದ್ದರೆ ಒಮ್ಮೆ ಕೈ ಎತ್ತಿ. ಸಮೀಮ್ ಗಾಳಿಮುಖ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಅದು ಸಹ ಒಂದು ಪ್ರಾಮಾಣಿಕತೆ, ಸತ್ಯ ಧರ್ಮದ ಪ್ರಕಾರ ಆ ಮತಗಳನ್ನು ಅವರಲ್ಲಿ ಹೇಳಿದ ಪ್ರಕಾರವೇ ಸುಮಾರು 164 ಮತಗಳನ್ನು ಸಮೇತ ಯಾರಿಗೆ ಇವತ್ತು ಭರವಸೆ ಕೊಟ್ಟಿದ್ದಾರೆ ಅವರಿಗೆ ಕೊಟ್ಟು ಕೇವಲ 1-2 ಮತಗಳು ಮಾತ್ರ ಅವರಿಗೆ ಬಂದಿದೆ. ಅಂದರೆ ಅವರು ಹೇಳಿ ಇದೆಯಾ 4 ಮತಗಳನ್ನು ಮಾತ್ರ, ಅದು ಸಹ ಅವರು ಹಾಕಿದ್ದು, ಅವರು ಯಾವ ಮತಗಳನ್ನು ಹಾಕಿಕೊಳ್ಳಿಲ್ಲ. ಇಂಥ ಒಂದು ಪ್ರಾಮಾಣಿಕ ಕಾರ್ಯಕರ್ತರು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಅಂತ ಹೇಳಿದರೆ ಅದಕ್ಕಿಂತ ಹೆಮ್ಮೆ ನಮಗೆ ಇನ್ಯಾವುದು. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಇಂಥ ಯುವಕ ನಾಯಕರು ಮುಂದೆ ಬೆಳೆದು ಬರಬೇಕು. ಕೊಟ್ಟ ಮಾತಿನಂತೆ ನಡೆಯುವಂಥ ಯೋಚನೆ ನಮ್ಮ ಯುವಕರಲ್ಲಿದ್ದಾಗ ನೋಡಿ ಯಾರೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೊಂದು ಸಂಶಯ ಇತ್ತು, ಎಷ್ಟು ಹೇಳಿದರೂ ಸಹ ಸಮೀಮ್ ಗಾಳಿಮುಖ ಸ್ವಲ್ಪ ಓಟುಗಳನ್ನು ಹಾಕಿಕೊಳ್ಬೋದು, ಯಾಕೆಂತ ಹೇಳಿದರೆ ಇಲ್ಲಲ್ಲಿದ್ದರೆ ಓಟೇ ಇಲ್ಲ ಅಂತೇಳಿ ಆಗ್ಬೋದು ಅಂಥೇಳಿ. ಕೊನೆಗೆ ಹಾಕಿದ 4 ಓಟುಗಳು ಸಮೇತ ಅವರು ಉಳಿದವರು ಹಾಕಿದ್ದು, ಗೊತ್ತಿದ್ದು ಹೇಳಿ ಹಾಕಿದ್ದು. ಅದು ನೋಡಿ ಇಲ್ಲಿ ತನಕದ ಬಶೀರ್ ಪರ್ಲಡ್ಕ ಇವರ ನೇತೃತ್ವದಲ್ಲಿ ಆ 4 ಯಾಕೆಂದರೆ ಬಹಳ ಪ್ರಾಮುಖ್ಯವಾದ ವಿಚಾರ. ಈ 4 ಓಟು ಅಥವಾ ಅದು ಅಂತಲ್ಲ, ಇಂಥ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿದ್ದಾರೆ ಅಂತ ಹೇಳಿದರೆ ಅದೇ ನಮಗೆ ಒಂದು ರೀತಿಯ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ವಿಶೇಷವಾಗಿ ಗಾಳಿಮುಖ ಸಮೀಮ್ ಅವರಿಗೆ, ನಮ್ಮ ಭಾಳ ಸಕ್ರಿಯವಾದ ಯುವಕ, ಕೇರಳ ಗಡಿ ಪ್ರದೇಶದ ನಮ್ಮ ಕರ್ನಾಟಕದಲ್ಲಿರುವಂಥ ಯುವಕ, ಭಾಳ ಸ್ಪೋರ್ಟಿವ್ ಯುವಕ, ಮುಂದಿನ ಭವಿಷ್ಯತ್ತಿನಲ್ಲಿ ದೊಡ್ಡ ನಾಗಲಿರುವಂಥ ನಾಯಕ. ಏನೇ ಇದ್ದರೂ ಸಹ ಕೊಟ್ಟ ಮಾತಿನಂತೆ ನಡೆದದ್ದು ಇವತ್ತಿಗೆ ನೋಡಿ ಈ ಸಾವಿರಾರು ಮಂದಿ 100 ಮಂದಿಯ ಮುಂದೆ ಇವತ್ತು ಆ ಮುಕ್ತ ಕಂಠದಿಂದ ವಿಶ್ವಾಸಾರ್ಹ ಯುವಕ ಅಂತ ಹೇಳುವ ಹೆಸರನ್ನು ಗಳಿಸಿರುವಂಥ ಸಮೀಮ್ ಗಾಳಿಮುಖರವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ಒಟ್ಟು ಶಂಶುದ್ದೀನ್ ನಮ್ಮ ಅಜ್ಜಿನಡ್ಕ ನಮ್ಮ ಭಾಳ ಆತ್ಮೀಯರು, ನಮ್ಮ ಅದಲ್ಲದೆ ಒಂದು ಮಾಧ್ಯಮ ಮಿತ್ರರಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಕ್ರಿಯವಾಗಿದ್ದುಕೊಂಡು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿ ಆ ಕೊಟ್ಟ ಮಾತಿನಂತೆ ಎಲ್ಲರ ಜೊತೆಯಾಗಿ ಇದ್ದುಕೊಂಡು ಆ ಚುನಾವಣೆಯಲ್ಲಿ ಕಾರ್ಯದರ್ಶಿಯಾಗಿ, ಜಿಲ್ಲಾ ಕಾರ್ಯದರ್ಶಿಯಾಗಿ ಆಯ್ಕೆಗೊಂಡಿರುವಂಥ ಶಂಶುದ್ದೀನ್ ಅಜ್ಜಿನಡ್ಕ ಇವರಿಗೂ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ಒಟ್ಟು ಎಲ್ಲ ಕಾರ್ಯಕರ್ತರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಯುವ ಕಾಂಗ್ರೆಸ್ ಚುನಾವಣೆ ಅಂತ ಹೇಳಿದ ತಕ್ಷಣ ಮೊನ್ನೆ ತಾನೇ ಯುವ ಕಾಂಗ್ರೆಸ್ ಚುನಾವಣೆ ಡಿಕ್ಲೇರ್ ಆದ ದಿವಸದಿಂದ ಪ್ರಪ್ರಥಮವಾಗಿ ಆ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತಹ ಒಂದು ವಿಧಾನಸಭಾ ಕ್ಷೇತ್ರ ಇದ್ದರೆ ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಈ ಜಿಲ್ಲೆಯಾದ್ಯಂತ ಅತ್ಯಧಿಕ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ನೋಂದಾಯಿಸಿದರೆ ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರ. ಈ ಎಲ್ಲ ಕಾರ್ಯದ ಹಿಂದೆ ಇರುವುದು ಯಾರಂತ ಹೇಳಿದರೆ ಅದೆಲ್ಲ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಹೇಮನಾಥ್ ಶೆಟ್ಟಿ ಅವರು. ಇಂದು ಅವರು ನನ್ನ ಹೆಸರು ವೇದಿಕೆಯಲ್ಲಿದ್ದಾರೆ ಅಂತ ಅವರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಸದಾ ಈ ಜಿಲ್ಲೆಯಲ್ಲಿ ಇಷ್ಟು ಯುವ ಕಾಂಗ್ರೆಸ್ಸನ್ನು ಬಲಿಷ್ಠಗೊಳಿಸಬೇಕಿದ್ರೆ ಅದರ ಹಿಂದೆ ಬೆನ್ನೆಲುಬಾಗಿ ನಿಂತವರು ಹೇಮನಾಥ್ ಶೆಟ್ಟಿ ಅವರು. ಹೇಮನಾಥ್ ಶೆಟ್ಟಿ ಅವರು ಯಾಕೆ ಹೊಗಳ್ಬೇಕಂತೇಳಿದರೆ, ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿಗಳು ಸಿಕ್ಕಿ ಪಕ್ಷವನ್ನು ಸಂಘಟಿಸೋದು ಒಂದು ಕಡೆ ಆದರೆ, ಇಷ್ಟರವರೆಗೆ ಖಾಲಿ ಪಕ್ಷದ ಒಂದು ಜವಾಬ್ದಾರಿಯನ್ನು ಮಾತ್ರ ಪಡೆದು ಯಾವುದೇ ಒಂದು ಅಧಿಕಾರವನ್ನು ಪಡೆಯದೆ ಪಕ್ಷದ ಬಗ್ಗೆ ಇಷ್ಟು ನಿಷ್ಠಾವಂತರಾಗಿ ಪಕ್ಷದ ಬಗ್ಗೆ ಸದಾ ಕಾಳಜಿಯನ್ನು ಹೊಂದಿರುವುದಂದರೆ ಅಂಥ ಜಿಲ್ಲೆಯಲ್ಲಿರುವಂಥ ಕೆಲವು ನಾಯಕರಲ್ಲಿ ಹೇಮನಾಥ್ ಶೆಟ್ಟರವರು ಒಬ್ಬರು ಅಂತ. ನಾವು ಭಗವಂತನಲ್ಲಿ ಒಂದೇ ಪ್ರಾರ್ಥನೆ, ಮುಂದಿನ ದಿನಗಳಲ್ಲಿ ಹೇಮನಾಥ್ ಶೆಟ್ಟಿಯವರಿಗೆ ಒಂದು ಅತ್ಯುನ್ನತ ಸ್ಥಾನ ಈ ರಾಜ್ಯ ಮಟ್ಟದಲ್ಲಿ ಸಿಗಬೇಕು ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ನಾವೆಲ್ಲರೂ ಶಕ್ತಿ ಮೀರಿ ದುಡಿಬೇಕು ಅಂತ. ಯಾಕೆಂದರೆ ಸ್ವಾರ್ಥರಹಿತ ರಾಜಕೀಯ ಭಾರಿ ಕಡಿಮೆ ಆಗ್ತಿದೆ ಇಂದಿನ ಕಾಲದಲ್ಲಿ. ಇವತ್ತು ಏನಿದ್ದರೂ ತನ್ನ ಸ್ವಾರ್ಥಕ್ಕಾಗಿ ನನಗೆ ಏನು ಅಧಿಕಾರ ಸಿಗ್ಬೋದು, ನನಗೆ ಏನು ಲಾಭ ಸಿಗ್ಬೋದು ಅಂತ ಪಕ್ಷ ಸಂಘಟನೆಯಲ್ಲಿ ತೊಡಗ್ತಾರೆ. ಅದರ ಯಾವುದೂ ಗೋಜಿಗೆ ಹೋಗದೆ ಯುವ ಕಾಂಗ್ರೆಸ್ ಯುವ ಮಿತ್ರರಂತೇಳಿದೆ ಆ ಒಂದು ತಂಡವನ್ನು ಕಟ್ಟಿಕೊಂಡು ಪ್ರತಿ ಸಲ ಯುವ ಕಾಂಗ್ರೆಸ್ ಚುನಾವಣೆ ಅಂತಲ್ಲ, ಪಕ್ಷದ ಎಲ್ಲ ಕೆಲಸಗಳಲ್ಲಿ ಹಾಗೆ ಯುವ ಕಾಂಗ್ರೆಸ್ನ ಚುನಾವಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಇಂದು ಬ್ಲಾಕ್ ಅಧ್ಯಕ್ಷರಾಗಿರ್ಬೋದು ಅಥವಾ MLA ಆದವರು ಇರ್ಬೋದು, ಅವ್ರಿಗಿಂತ ಒಂದು 10 ಪಟ್ಟು ಜಾಸ್ತಿಯಾಗಿ ಯುವ ಕಾಂಗ್ರೆಸ್ ಸಂಘಟಿಸುವಲ್ಲಿ ನಾಯಕತ್ವವನ್ನು ವಹಿಸಿದರು ನಮ್ಮವರಾದ ಹೇಮನಾಥ್ ಶೆಟ್ಟಿಯವರು. ಅವರಿಗೆ ದೇವರು ಮುಂದಿನ ದಿನಗಳಲ್ಲಿ ಅತ್ಯುನ್ನತ ಸ್ಥಾನವನ್ನು ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ
ಇಂದು ನೂತನವಾಗಿ ಆಯ್ಕೆಯಾದಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಫಾರೂಕ್ ಪೆರ್ನೆ ಅವರು ಹಾಗೂ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ಗೆ ಅಧ್ಯಕ್ಷರಾದ ಅಖಿಲ್ ಕಲ್ಲಾರೆ ಅವರು ಮತ್ತು ರಾಜ್ಯ ಯುವ ಕಾಂಗ್ರೆಸ್ಗೆ ಕಾರ್ಯದರ್ಶಿಯಾಗಿ ಆಯ್ಕೆಯಾದಂಥ ನಮ್ಮೆಲ್ಲರ ಆತ್ಮೀಯ ಮಿತ್ರರಾದಂಥ ಶ್ರೀಪ್ರಸಾದ್ ಅವರು, ಇವರೆಲ್ಲರಿಗೆ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ದೀರಿ. ಇದು ಅವರ ಜವಾಬ್ದಾರಿ ಅಂತ ತಿಳ್ಕೊಳ್ತೇನೆ. ಯಾಕಂತೇಳಿದರೆ ಒಂದು ನಮ್ಮ ರಾಷ್ಟ್ರೀಯ ಪಕ್ಷ, ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಪಕ್ಷ, ಈ ದೇಶವನ್ನು ಬ್ರಿಟಿಷರ ಸಂಕೋಲೆಯಿಂದ ಮುಕ್ತಗೊಳಿಸಿದಂಥ ಪಕ್ಷದ ಒಂದು ಯುವ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದು ಅಂತೇಳಿ ಅದೊಂದು ಭಾಗ್ಯ. ಆ ಭಾಗ್ಯವನ್ನು ಪಡ್ಕೊಂಡಂಥ ಎಲ್ಲರಿಗೂ ಶುಭವನ್ನು ಹಾರೈಸುತ್ತಾ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟಿಸುವಲ್ಲಿ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡುವ ಒಂದು ಜಾತ್ಯತೀತ ನಮ್ಮ ಪಕ್ಷದ ಸಿದ್ಧಾಂತದ ನೆಲೆಯನ್ನು ಮೈಗೂಡಿಸಿಕೊಂಡು ಯುವಕರ, ಈಗಾಗಲೇ ಶಾಸಕರು ಹೇಳಿದರು, ಬೂತ್ ಮಟ್ಟದಲ್ಲಿ ನಾವು ಜಿಲ್ಲಾ ಮಟ್ಟದಲ್ಲಿ ಅಥವಾ ವಿಧಾನಸಭಾ ಕ್ಷೇತ್ರ ಮಟ್ಟದಲ್ಲಿ ಸಂಘಟನೆ ಮಾಡೋದಕ್ಕಿಂತ ನಾವು ಮೈಕ್ರೋ ಲೆವೆಲ್ ಬೂತ್ ಮಟ್ಟದಲ್ಲಿ ಶಾಸಕರು ಹೇಳಿದಂತೆ 10 ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಟ್ಟಿದರೆ ಅದು ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಾದ್ಯಂತ ಕಾಂಗ್ರೆಸ್ನ ವಿಜಯ ಪಥಕ್ಕೆ ಹಾರಿಸುವಲ್ಲಿ ಸಹಕಾರಿಯಾಗ್ತದೆ. ನಮ್ಮ ಜಿಲ್ಲಾ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ನವಾಜ್ ಬಡಕಬೇಲ್ರವರು, ಅವರು ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಅವರು ಇಂದು ಈ ಜಿಲ್ಲಾ ಕಾಂಗ್ರೆಸ್ನ ಅಭ್ಯರ್ಥಿ ಆಗಬೇಕಾದ್ರೆ ಅದು ಅವರು ಬ್ಲಾಕ್ ಮಟ್ಟದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದರ ಫಲವಾಗಿ ಅವರು ಜಿಲ್ಲಾ ಯುವ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಇಂದು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು ಬ್ಲಾಕ್ ಮಟ್ಟದಲ್ಲಿ ಯಾವ ರೀತಿ ಬೂತ್ ಮಟ್ಟದಲ್ಲಿ ಪಕ್ಷ ಸಂಘಟನೆ ಮಾಡಿ ಬ್ಲಾಕ್ನಲ್ಲಿ ಯಾವ ರೀತಿ ಯುವ ಕಾಂಗ್ರೆಸ್ಸನ್ನು ಬಲಿಷ್ಠಗೊಳಿಸಬಹುದು ಅಂತ ತೋರಿಸಿಕೊಟ್ಟಂಥ ನಾಯಕರಾದವರು ಇಬ್ರಾಹಿಂ ನವಾಜ್ರವರು. ಮುಂದಿನ ದಿನಗಳಲ್ಲಿ ನಿಮ್ಮ ನೇತೃತ್ವದಲ್ಲಿ ಪ್ರತಿ ಬ್ಲಾಕ್ ಮಟ್ಟದಲ್ಲಿ ಮತ್ತು ಬೂತ್ ಮಟ್ಟದಲ್ಲಿ ಯುವ ಕಾಂಗ್ರೆಸ್ ಸಂಘಟಿತವಾಗಲಿ. ಆ ಮೂಲಕ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಒಂದು ಬಲಿಷ್ಠ ಸಂಘಟನೆಯಾಗಿ ಹೊರಹೊಮ್ಮಲಿ ಅಂತ ಆಶಿಸ್ತಾ, ವೇದಿಕೆಯಲ್ಲಿರುವ ಎಲ್ಲ ನಾಯಕರಿಗೆ ಹೊಂದಿಸ್ತಾ, ಯುವ ಮಿತ್ರರಿಗೆ, ಈ ಚುನಾವಣೆಯಲ್ಲಿ ಶಕ್ತಿ ಮೀರಿ ದುಡ್ದಂಥ ಎಲ್ಲ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಯುವ ಮಿತ್ರರು, ಅದು ಬಶೀರ್ ಇರ್ಬೋದು ಅಥವಾ ಫಾರೂಕ್ ಪೆರ್ನೆ ಇರ್ಬೋದು, ಶಂಸುದ್ದೀನ್ ಇರ್ಬೋದು, ಶ್ರೀಪ್ರಸಾದ್ ಇರ್ಬೋದು, ಎಲ್ಲ ಹೇಮಣ್ಣನವರ ಆತ್ಮೀಯ ಮಿತ್ರವರ್ಗದವರಿಗೆ ಹೊಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ. ಭಾಳ ಖುಷಿಯಾಗ್ತಾಯಿದೆ. ಯುವಕರ ತಂಡ ಪುತ್ತೂರಲ್ಲಿ ರೆಡಿಯಾಗಿದೆ. ನಮ್ಮ ಒಂದು ಬ್ಲಾಕ್ ಕಾಂಗ್ರೆಸ್ಸಿಗೆ ಒಂದು ಬೆನ್ನೆಲುಬಾಗಿ ನಿಲ್ಲಬೇಕಾದಂಥ ಜನ ಇವತ್ತು ಅಖಿಲ್ ಕಲ್ಲಾರೆ, ಅದೇ ರೀತಿ ಫಾರೂಕ್ ಪೆರ್ನೆ ಅವರು ಬಂದಿದ್ದಾರೆ. ದಯವಿಟ್ಟು ಯುವಕರ ತಂಡವನ್ನು ರಚಿಸಲಿಕ್ಕೆ ತಾವೆಲ್ಲರೂ ಒಟ್ಟಿಗೆ ಸೇರಬೇಕು. ನಮ್ಮ ಎಲ್ಲ ಬ್ಲಾಕ್ ಕಾಂಗ್ರೆಸ್ಸಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಾವು ಮಾಡ್ತಾಯಿದ್ದೇವೆ. ಎಲ್ಲ ಸೊಸೈಟಿ ಚುನಾವಣೆಯನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿ ಮುಂದಕ್ಕೆ ಎಲ್ಲ ವಲಯಲ್ಲಿ ಕಾಂಗ್ರೆಸ್ಸಿನ ಪಕ್ಷ ಬೆಳವಣಿಗೆ ಬೇಕಾಗಿ ವಲಯಾಧ್ಯಕ್ಷರನ್ನು, ಬೂತ್ ಅಧ್ಯಕ್ಷರನ್ನು ನಾವು ಪುನರ್ ನೇಮಕ ಮಾಡ್ತಾಯಿದ್ದೇವೆ. ಇವತ್ತು ಕೂಡ 2 ಕಡೆ ಇದೆ. ಒಂದು ಆರ್ಯಾಪು ವಲಯ ಸಮಿತಿ, ಮತ್ತೊಂದು ಕೆಯ್ಯೂರು ವಲಯ ಸಮಿತಿ ಇದೆ. ಇನ್ನು ದಯವಿಟ್ಟು ಕಂಪಲ್ಸರಿಯಾಗಿ ನಾವು ಆಗಲೇ ಅಖಿಲಿಗೆ ಫೋನ್ ಮಾಡಿದ್ದೇನೆ, ನಮ್ಮೊಟ್ಟಿಗೆ ದಯವಿಟ್ಟು ಎಲ್ಲ ವಲಯಕ್ಕೆ ಹೋಗುವಾಗ ಬ್ಲಾಕಿನೊಟ್ಟಿಗೆ ಯುವಕರ ತಂಡ, ಯುವಾಧ್ಯಕ್ಷರು, ನಮ್ಮ ವಿಧಾನಸಭಾ ಅಧ್ಯಕ್ಷರು ಬರಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿ, ಪುತ್ತೂರು ಬ್ಲಾಕನ್ನು, ಪುತ್ತೂರು ವಿಧಾನಸಭಾ ಕ್ಷೇತ್ರವನ್ನು ಬಲಾಢ್ಯಗೊಳಿಸಬೇಕು. ಮಾನ್ಯ ಅಶೋಕ್ ಕುಮಾರ್ ಅವರು ಮತ್ತೊಮ್ಮೆ 5 ವರ್ಷ ಕಾಂಗ್ರೆಸ್ ಪಕ್ಷದ ಒಂದು ವಿಧಾನಸಭಾದ MLA ಆಗಿ ಭರಿಸುವಲ್ಲಿ ತಾವೆಲ್ಲರೂ ಶಕ್ತಿ ಮೀರಿ ಶ್ರಮವಹಿಸಬೇಕು ಎನ್ನುವ ಮಾತಿನೊಂದಿಗೆ ನಮ್ಮ ಕಾಂಗ್ರೆಸ್ಸನ್ನು ಬಲಪಡಿಸಬೇಕು. ಮುಂದಿನ ದಿನದಲ್ಲಿ ನಾವು ಯುವ ಕಾಂಗ್ರೆಸ್ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿಗೆ ಒಂದು ಸರಳ ರೀತಿಯ ಒಂದು ಪದಗ್ರಹಣ ಸಮಾರಂಭ ಮಾಡಲಿಕ್ಕಿದ್ದೇವೆ. ಅದಕ್ಕೆಲ್ಲ ತಮ್ಮ ಸಹಕಾರವನ್ನು ನೀಡಬೇಕಂತ ತಮ್ಮಲ್ಲಿ ವಿನಮ್ರ ವಿನಂತಿಸುತ್ತಾ, ಈ ಒಂದು ಅವಕಾಶಕ್ಕಾಗಿ ವಂದಿಸುತ್ತಾ ತಮಗೆಲ್ಲರಿಗೂ ಶುಭಾಶಯಗಳು. ಇವತ್ತು ನಮ್ಮ KPCCಯ ಒಂದು ನಿರ್ದೇಶನದ ಪ್ರಕಾರ ಯುವ ಕಾಂಗ್ರೆಸ್ಸಿಗೆ ನಡೆದಂತಹ ಆಂತರಿಕ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತವನ್ನು ಪಡೆದು ವಿಜಯಿಯಾದಂತಹ ಯುವ ಕಾಂಗ್ರೆಸ್ ನಾಯಕರಿಂದ ಇವತ್ತೊಂದು ಸ್ನೇಹ ಸಮ್ಮಿಲನವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಆಂತರಿಕ ಚುನಾವಣೆಯಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಶ್ರೀ ಪ್ರಸಾದ್ ಪಾನಾಜೆ ಅವರು ಆಯ್ಕೆಯಾಗಿದ್ದರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಇಬ್ರಾಹಿಂ ನವಾಜ್ರವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಫಾರೂಕ್ ಪೆರ್ನೆ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿ ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಅಖಿಲ್ ಕಲ್ಲಾರೆ ಅವರು ಆಯ್ಕೆಯಾಗಿದ್ದಾರೆ. ಇವರೆಲ್ಲರಿಗೂ ನಾನು ವಿಟ್ಲ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಹೃತ್ಪೂರ್ವಕದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಯುವ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಒಂದಷ್ಟು ಬಿರುಗಾಳಿ ಎದ್ದಿತ್ತು. ಯಾಕೆಂತೇಳಿದರೆ ಪ್ರತಿಯೊಂದು ಕಡೆಯಲ್ಲಿ ಕೂಡ
ಯುವ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಆ ಒಂದು ಯುವ ಕಾಂಗ್ರೆಸ್ಸಿಗೆ ಅವರನ್ನು ಸದಸ್ಯತ್ವ ನೋಂದಣಿ ಮಾಡುವ ಮೂಲಕವಾಗಿ ಚುನಾವಣೆಯನ್ನು ನಡೆಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲ ಯುವ ನಾಯಕರು ಭಾಗವಹಿಸಿ ಅದರಿಂದ ಅತಿ ಹೆಚ್ಚು ಯುವ ಕಾರ್ಯಕರ್ತರನ್ನು ಪಕ್ಷದ ಸದಸ್ಯರನ್ನಾಗಿ ಆಯ್ಕೆ ಮಾಡುವಂಥ ಹೆಗ್ಗಳಿಕೆ ಆ ಯುವ ನಾಯಕರಲ್ಲಿದೆ. ಅದೇ ರೀತಿ ಈ ನಾಯಕರು ಇವತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿ ಆ ಒಂದು ಆಂತರಿಕ ಚುನಾವಣೆಯಲ್ಲಿ ಹೆಚ್ಚು ಮತವನ್ನು ಪಡೆದು ಇವತ್ತು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾರೆ. ಇವತ್ತು ಇನ್ನು ಮುಂದಕ್ಕೆ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದಲ್ಲಾಗಿರ್ಬೋದು ಯುವ ಕಾಂಗ್ರೆಸ್ಸನ್ನು ಒಗ್ಗೂಡಿಸಿಕೊಂಡು ಸಂಘಟನೆಯನ್ನು ಬಲಯುತಗೊಳಿಸಿಕೊಂಡು ಇನ್ನು ಮುಂದಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಒಂದು ಭದ್ರ ಬುನಾದಿಯನ್ನು ಹಾಕಿಕೊಡುವಂತಹ ಜವಾಬ್ದಾರಿ ನಮ್ಮ ಯುವ ನಾಯಕರಲ್ಲಿದೆ. ಇನ್ನಷ್ಟು ಒಂದು ಕೆಲಸವನ್ನು ಮಾಡುವಂಥ ಶಕ್ತಿಯನ್ನು ಭಗವಂತನವರಿಗೆ ಕರುಣಿಸಲಿ. ನಾವು ಯಾವತ್ತೂ ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾದ ನೆಲೆಯಲ್ಲಿ ನಾನು ಹೇಳುವಂಥದ್ದು, ನಾವು ಯಾವತ್ತೂ ಕೂಡ ಯುವ ಕಾಂಗ್ರೆಸ್ಸಿನ ನಾಯಕರುಗಳಿಗೆ ನಾವು ನಮ್ಮ ಸಂಪೂರ್ಣ ಅವರಿಗೆ ಸಂಪೂರ್ಣ ಒಂದು ಬೆಂಬಲವನ್ನು ನೀಡಿ ಪಕ್ಷ ಸಂಘಟನೆಯಲ್ಲಿ ನಿಮ್ಮೊಂದಿಗೆ ನಾವು ಇದ್ದೇವೆ ಎನ್ನುವಂಥ ಮಾತನ್ನು ಹೇಳುತ್ತಾ ಅವಕಾಶ ಕೈಗೊಂದಿಸ್ತಾ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ವಿಶೇಷವಾಗಿ ಒಬ್ಬ ಮನುಷ್ಯನಿಗೆ 2 ಕಣ್ಣುಗಳು ಎಷ್ಟು ಅಮೂಲ್ಯವೋ ಅದೇ ರೀತಿ ನನ್ನ ಪುತ್ತೂರು ಭಾಗದಲ್ಲಿ ನಾನು ಚುನಾವಣೆ ನಿಲ್ಲದಿದ್ದರೂ ಕೂಡ ನನ್ನ ಯುವಕರು ಗೆಲ್ಲಬೇಕು ಅಂತ ಹೇಳಿಕೊಂಡು ಅವಿರತ ಪರಿಶ್ರಮವನ್ನು ಮಾಡಿದಂತಹ ಫಾರೂಕ್ ಬಯೇಬರ್ ಆಗಿರಬಹುದು, ಅದೇ ರೀತಿ ನಮ್ಮ ಬಶೀರ್ ಪೆರ್ಲಡ್ಕರ್ ಅವ್ರಿಗೂ, ಅದೇ ರೀತಿ ವೇದಿಕೆಯಲ್ಲಿ ಇವತ್ತಿನ ಕರ್ನಾಟಕ ರಾಜ್ಯ ಯುವ ಕಾಂಗ್ರೆಸ್ನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾದಂತಹ ನನ್ನ ಆತ್ಮೀಯ ಮಿತ್ರರು ಆಗಿರತಕ್ಕಂಥ ಶ್ರೀ ಪ್ರಸಾದ್ ಪಾನಾಜೆರವರೇ, ಪುತ್ತೂರು ತಾಲೂಕು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂತಹ ಫಾರೂಕ್ ಪೆರ್ನರವರೇ, ಪುತ್ತೂರು ಬ್ಲಾಕ್ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂತಹ ಅಖಿಲ್ ಕಲ್ಲರವರೇ, ಅದೇ ರೀತಿ ಯುವ ಕಾಂಗ್ರೆಸ್ಸಿನ ಚುನಾವಣೆಯಲ್ಲಿ ಸ್ಪರ್ಧಿಸಿದಂತಹ ನನ್ನ ಸಂಶುದ್ದೀನ್ ಅಜ್ಜಿನಡ್ಕರವರೇ, ಹಾಗೆ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ನನ್ನ ಪ್ರೀತಿಯ ಯುವ ಮಿತ್ರರೇ, ಯುವ ಕಾಂಗ್ರೆಸ್ಸಿನ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಿದಂತಹ ಯುವಕರೇ, ಹಾಗೂ ಎಲ್ಲ ನನ್ನ ಹಿರಿಯ ಮಿತ್ರರೇ, ಬಹುಶಃ ಉದ್ದದ ಭಾಷಣವನ್ನು ಮಾಡುವಂತಹ ಸಮಯ ಅಲ್ಲ. ಕಾರಣ ನನಗೆ ಬಹಳ ಅರಿವಿದೆ, ಊಟದ ಸಮಯ, ಎಲ್ಲರೂ ಕೂಡ ಯಾವಾಗ ಭಾಷಣ ನಿಲ್ಲಿಸ್ತಾರೆ ಹೇಳುವಂತಹ ಕಾತುರದಿಂದ ನೀವೆಲ್ಲರೂ ಕೂಡ ಇದ್ದೀರಿ ಹೇಳುವಂತಹ ಮನವರಿಕೆಯೊಂದಿಗೆ. ಆದರೂ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಯುವಕನ ಕೈಗೆ ಈ ಜಿಲ್ಲೆಯ ಯುವ ಕಾಂಗ್ರೆಸ್ಸಿನ ಚುಕ್ಕಾಣಿಯನ್ನು ಹಿಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಯುವ ಮಿತ್ರರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಪರವಾಗಿ ನಾನು ಹೃದಯ ತುಂಬಿದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಈಗಾಗಲೇ ವೇದಿಕೆಯಲ್ಲಿ ಮಾತನಾಡಿದಂತಹ ಎಲ್ಲ ನಮ್ಮ ನಾಯಕರು ಹೇಳಿದ್ದು, ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸದಸ್ಯತ್ವ ನೋಂದಣಿ ಮಾಡಿದಂತಹ ಒಂದು ತಾಲೂಕಿದ್ರೆ ಅದು ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಂತ ಹೇಳಲಿಕ್ಕೆ ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ. ವಿಶೇಷವಾಗಿ ನನಗೂ ಕೂಡ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಯುವಕರು ಹೆಚ್ಚಿನ ಮತವನ್ನು ನೀಡುವುದರ ಮುಖಾಂತರ ಈ ಗೆಲುವಿನಲ್ಲಿ ಒಂದು ಪಾತ್ರಧಾರಿಗಳಾಗಿದ್ದೀರಿ. ತಮಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ವಿಶೇಷವಾಗಿ ಇವತ್ತು ಯುವ ಕಾಂಗ್ರೆಸ್ಸಿನ ಚುನಾವಣೆ ಸರಿಸುಮಾರು 40 ದಿವಸಗಳ ಕಾಲ ಜಿಲ್ಲೆಯಲ್ಲಿ ನಡೆಯಿತು. ಇವತ್ತು ನನ್ನ ಈ ಚುನಾವಣೆಯಲ್ಲಿ ಗೆದ್ದಂಥ ಅಭ್ಯರ್ಥಿಗಳ ಮುಖದಲ್ಲಿ ಒಂದು ರೀತಿಯಾದಂತಹ ಮಂದಹಾಸದ ನಗುಮುಖದವನ್ನು ನೋಡುವಾಗ ಖಂಡಿತವಾಗಿಯೂ ಕೂಡ ಸಂತೋಷ ಆಗ್ತದೆ. ಯಾಕೆಂತ ಹೇಳಿದರೆ ಈ ಒಂದು ಸಂತೋಷ ಅವರ ಅವಿರತರ ಪರಿಶ್ರಮದಿಂದ ಆಗಿದೆ ಅಂತ ಹೇಳಲಿಕ್ಕೆ ಖಂಡಿತವಾಗಿ ತಪ್ಪಾಗಲಿಕ್ಕಿಲ್ಲ. 40 ದಿವಸಗಳ ಕಾಲ ತನ್ನ ಸ್ನೇಹಿತರನ್ನು ಹಿಡಿದಿಟ್ಟುಕೊಂಡು ಪ್ರತಿ ಬೂತು ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹಳ್ಳಿಗೆ ಹೋಗಿ ಯುವ ಮಿತ್ರರನ್ನು ಪಕ್ಷಕ್ಕೆ ನೋಂದಣಿಯನ್ನು ಮಾಡುವುದರ ಮುಖಾಂತರ ಈ ಒಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಚುನಾಯಿತರಾಗಿ ನೀವು ಆಯ್ಕೆಗೊಂಡಿದ್ದೀರಿ.
ಈ ಒಂದು ಕನಸನ್ನು ಈ ದೇಶದಲ್ಲಿ ಓರ್ವ ಸರಿಸಾಟಿ ಇಲ್ಲದಂತಹ ಜನನಾಯಕ ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಕನಸು. ಖಂಡಿತವಾಗಿಯೂ ಕೂಡ ಈ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಬ್ಲಾಕಿನಿಂದ, ತಾಲೂಕಿನಿಂದ, ಜಿಲ್ಲೆಯಿಂದ, ರಾಜ್ಯದಿಂದ ಅಥವಾ ರಾಷ್ಟ್ರದವರೆಗೂ ಕೂಡ ನನ್ನ ಯುವ ಮಿತ್ರರು ನಾಯಕತ್ವವನ್ನು ಹೊಂದಬೇಕಾದರೆ ಅವರು ಆಂತರಿಕ ಚುನಾವಣೆಯಿಂದ ಮಾತ್ರ ಅವರೊಂದು ನಾಯಕತ್ವವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ. ಖಂಡಿತವಾಗಿಯೂ ಕೂಡ ಎಲ್ಲಿಂದ ಬಂದ ಲೆಟ್ರಿನ ಮುಖಾಂತರ ಅಧ್ಯಕ್ಷರಾದರೆ ಸಾಲದು. ಖಂಡಿತವಾಗಿಯೂ ಕೂಡ ಅವರು ಚುನಾಯಿತರಾಗಿ ಒಬ್ಬ ಜನರ ಮುಂದೆ ನಿಲ್ಲುವಂತಹ ಒಂದು ಅವಕಾಶ ಅವರಿಗೂ ಆಗಬೇಕು ಹೇಳುವಂತಹ ಕನಸಿನಿಂದ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಚುನಾವಣೆ ನಡೆಯಿತು. ಮಾತ್ರ ಅಲ್ಲ, ಈ ಚುನಾವಣೆಯಲ್ಲಿ ಇವತ್ತು ನನ್ನ ಗೆದ್ದಂತಹ ಎಲ್ಲ ನನ್ನ ಮಿತ್ರರಿಗೆ ಹೇಳುವಂಥದ್ದು, ಈ ಚುನಾವಣೆ ಒಂದು ಅಧಿಕಾರ ಅಲ್ಲ. ಈ ಚುನಾವಣೆ ಹೇಳುವಂಥದ್ದು ಅಧಿಕಾರ ಅಲ್ಲ, ಬದಲಿಗೆ ಇದು ಈ ಕ್ಷೇತ್ರದ ನೀಡಿದಂಥ ಜನರ ಒಂದು ಜವಾಬ್ದಾರಿ ಅಂತ ತಿಳಿದುಕೊಂಡು ಬಹುಶಃ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡುವಂತಹ ಜವಾಬ್ದಾರಿ ನಿಮ್ಮೆಲ್ಲರಿಗೂ ಇದೆ ಹೇಳುವಂತಹ ವಿಚಾರವನ್ನು ಪ್ರಸ್ತಾಪಿಸುತ್ತಾ, ಇವತ್ತು ಈ ದೇಶ ಕಂಡಂತಹ ನಾಯಕ ಸ್ವಾಮಿ ವಿವೇಕಾನಂದರು ಹೇಳಿದಾಗೆ ಯುವ ಶಕ್ತಿ ಇವತ್ತು ದೇಶದ ಶಕ್ತಿಯಾಗಿ ಬೆಳಗಬೇಕು ಹೇಳುವಂತಹ ಮಾತು ಖಂಡಿತವಾಗಿ ನೀವು ಹುಸಿಗೊಳಿಸದೆ ಮತ್ತೆ ನಾವು ಈ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ಸಿನ ಶಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ನೀವೆಲ್ಲರೂ ಮಾರ್ಗದರ್ಶಕರಾಗಬೇಕು. ವಿಶೇಷವಾಗಿ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದಂತಹ ಒಂದೇ ಒಂದು ಅಸ್ತ್ರ, ಅದು ನಮಗೆ ಇವತ್ತು ವಾಕ್ ಸ್ವಾತಂತ್ರ್ಯವನ್ನು ಇವತ್ತು ನೀಡಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಆಗುವಂತಹ ಅನ್ಯಾಯದ ವಿರುದ್ಧ, ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ವಿಷಬೀಜ ಬಿತ್ತತಕ್ಕಂತಹ ಜನರ ವಿರುದ್ಧ ಧ್ವನಿ ಎತ್ತಿ ಮಾತನಾಡುವಂಥ ಶಕ್ತಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವತ್ತು ನೀಡಿದ್ದಾರೆ. ಆ ಒಂದು ಹಕ್ಕನ್ನು ಚಲಾಯಿಸಿಕೊಂಡು ಇವತ್ತು ಈ ಜಿಲ್ಲೆಯಲ್ಲಿ, ಈ ತಾಲೂಕಿನಲ್ಲಿ ಸರ್ವ ಧರ್ಮೀಯರು ಕೂಡ ಒಂದೇ ತಾಯಿಯ ಮಕ್ಕಳು ಹೇಳುವಂತಹ ನಿಟ್ಟಿನಿಂದ ಬದುಕಲಿಕ್ಕೆ ನಾವು ಒಂದು ಅಧಿಕಾರವನ್ನು ಪಡೀಬೇಕು ಹೇಳುವಂಥ ನಿರ್ದಿಷ್ಟವಾದಂತಹ ಗುರಿಯನ್ನು ಇಟ್ಟುಕೊಂಡು ನೀವು ಮುನ್ನುಗ್ಗಿ ಹೇಳುವಂತಹ ಮಾತನ್ನು ಮಾತ್ರ ಹೇಳುತ್ತಾ ಬಹುಶಃ ಹೆಚ್ಚೇನು ಮಾತನಾಡದೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ನಿಮ್ಮೊಂದಿಗೆ ಇದ್ದೇ ಇದೆ ಹೇಳುವಂತಹ ಮಾತನ್ನು ಹೇಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ವಿಶೇಷವಾಗಿ ನನ್ನ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದಂತಹ ಎಲ್ಲ ಅಭ್ಯರ್ಥಿಗಳು ಇದೇ ಮಂಗಳವಾರ 18ನೇ ತಾರೀಕು ಪ್ರಥಮ ಸಭೆಯನ್ನು ನಾವು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ಕಚೇರಿಯಲ್ಲಿ ಕರೆದಿದ್ದೇವೆ. ಆದ್ದರಿಂದ ಈ ಚುನಾವಣೆಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದಂಥ ಎಲ್ಲರೂ ಕೂಡ ಆ ಒಂದು ಪ್ರಥಮ ಸಭೆಗೆ ನೀವೆಲ್ಲರೂ ಕೂಡ ಹಾಜರಾಗಬೇಕು. ವಿಶೇಷವಾಗಿ ಇಲ್ಲಿ ಗುರುತಿಸಿದಂಥ ವ್ಯಕ್ತಿ ಶಮೀರ್ ಅವರು ಇವತ್ತು ಶಮೀರ್ ಅವರ ಬಗ್ಗೆ ಹೇಳಿದರು. ಇವತ್ತು ಅವರ ಆ ಪ್ರಾಮಾಣಿಕತೆ ಮತ್ತು ಅಚಲವಾದ ವಿಶ್ವಾಸ ಖಂಡಿತವಾಗಿ ನಿಮ್ಮನ್ನು ಕೈ ಬಿಡುವುದಿಲ್ಲ ಹೇಳುವಂತಹ ಒಂದು ಆ ಸಂದೇಶವನ್ನು ಇವತ್ತು ನಿಮ್ಮ ನಾಯಕರು ತೆರೆದಿಟ್ಟಿದ್ದಾರೆ. ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಾವು ನಿಮ್ಮೊಂದಿಗೆ ಇದ್ದೇವೆ ಹೇಳುವಂಥ ವಿಚಾರವನ್ನು ಮಾತ್ರ ಪ್ರಸ್ತಾಪಿಸುತ್ತಾ ನನ್ನೆರಡ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಯೂತ್ ಕಾಂಗ್ರೆಸ್. ವಿಶೇಷವಾಗಿ ನಮ್ಮ ಯುವ ಕಾಂಗ್ರೆಸ್ಸಲ್ಲಿ ಚುನಾವಣೆಯಲ್ಲಿ ಗೆದ್ದಂಥ ಮತ್ತು ಸ್ಪರ್ಧೆ ಮಾಡಿದಂಥ ಎಲ್ಲ ಅಭ್ಯರ್ಥಿಗಳಿಗೆ ವಿಶೇಷವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಅವರು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಪುತ್ತೂರು ಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟುವುದರ ಮೂಲಕ ಮತ್ತೊಮ್ಮೆ ನಮ್ಮ ಪಕ್ಷ ಅಧಿಕಾರವನ್ನು ಪಡೆಯುವಲ್ಲಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಪ್ರಯತ್ನ ಮಾಡೋಣ ಅಂತ ಹೇಳಿಕೊಂಡು, ವಿಶೇಷವಾಗಿ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ನವಾಜ್ ಇರ್ಬೋದು, ಫಾರೂಕ್ ಪೆರ್ನೆ ಅವರು ಇರ್ಬೋದು, ಅಖಿಲ್ ಕಲ್ಲಾಲೆ ಅವರು ಇರ್ಬೋದು, ಅಥವಾ ಉಳಿದ ನಮ್ಮ ವಿಟ್ಲದ ಗೆದ್ದಂಥ ಅಭ್ಯರ್ಥಿಗಳಿರ್ಬೋದು, ಎಲ್ಲ ಸ್ಪರ್ಧೆ ಮಾಡಿದವರಿಗೆ ಮತ್ತೊಮ್ಮೆ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸೋದರೊಟ್ಟಿಗೆ ನನ್ನ ಸಹೋದರಿಯರ ಹುಟ್ಟುಹಬ್ಬಕ್ಕೂ ಕೂಡ ವಿಶೇಷವಾದ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ.